ಚಾನ್ಸೇ ಇಲ್ಲ. ಸೊ ಅಲ್ಲಿ ಆಡಿಷನ್ ಕಾಲ್ ಆಗ್ತಾ ಇತ್ತು, ಆಡಿಷನ್ಸ್ ನಡೀತಾ ಇತ್ತು. ನಾನು ಅದ್ ಕಲ್ ಬಿಸಾಡೋಣ ಅಂತ ಹೋಗಿ ಅಂತ ಬಿಸಾಡಿದ್ದೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಆಡಿಷನ್ ಅಲ್ಲಿ ಹೋದ್ರೆ ಸೆಲೆಕ್ಟ್ ಆಗೋದಿಲ್ಲ ಅವರು ಹಂಗೆ ಹಿಂಗೆ ಅಂತ. ನೋಡಿ ಪರ್ಫೆಕ್ಟ್ ಎಕ್ಸಾಂಪಲ್ ರಚನಾ ಆಗಿದ್ದಾರೆ. ಆಡಿಷನ್ ಇಂದ ಸೆಲೆಕ್ಟ್ ಆಗಿ ಅದು ಕೂಡ ಒಬ್ಬ ಸ್ಟಾರ್ ನಟನ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ. ಐ ಕಾಲ್ ಹಿಮ್ ಎನ್ಸೈಕ್ಲೋಪೀಡಿಯಾ. He is like that. ಏನೇ ಕೇಳಿ, ಕಾರ್ಗಳ ಬಗ್ಗೆ ಕೇಳಿ ಅಥವಾ ಪ್ರಾಣಿಗಳ ಬಗ್ಗೆ ಕೇಳಿ, ಬರ್ಡ್ಸ್ ಬಗ್ಗೆ ಕೇಳಿ, ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಎನಿಥಿಂಗ್ ಯು ಆಸ್ಕ್. ನಾನ್ ಹೆಂಗೆ ಅಂದ್ರೆ ಸ್ವಲ್ಪ ಶುರು ಮಾಡಿದ್ರೆ ನಿಲ್ಸಕ್ ಆಗಲ್ಲ, ಎಲ್ಲ ಹೇಳ್ಬಿಡ್ತೀನಿ. 104 ಡಿಗ್ರಿ ಜ್ವರ ಅವ್ರಿಗೆ, ಅಷ್ಟು ಜೋರ್ ಜ್ವರ, ಹುಷಾರಿಲ್ಲ, ಶೂಟ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಮಾಡಿದ್ದಾರೆ ಪಾಪ ಅವರು. ಏನಿದು ಅಂತ. ಸೊ ಡೆಫಿನೆಟ್ಲಿ ಆಡಿಯನ್ಸ್ ಆಚೆ ಬಂದಾಗ ದೇ ಲವ್ ಇಟ್ ಫಾರ್ ಶೋರ್. ಅದು ನನ್ನ ಕಡೆಯಿಂದ ಕೊಡೋ ಗ್ಯಾರಂಟಿ. ದರ್ಶನ್ ಸರ್ಗೆ ಫುಡ್ ಅಂದ್ರೆ ಕೂಡ ತುಂಬಾ ಇಷ್ಟ, ಎಸ್ಪೆಷಲಿ ನಾನ್ ವೆಜ್. ಅಂಡ್ ಅವರು ಯಾವಾಗ್ಲೂ ಇಂಟರ್ವ್ಯೂ ಅಲ್ಲಿ ಕೂತಾಗೆಲ್ಲ ಹೇಳ್ತಾ ಇರ್ತಾರೆ, ನನಗೆ ಈ ಚಾಕಣ ಅಂದ್ರೆ ತುಂಬಾ ಇಷ್ಟ ಅಂಡ್ ಈ ತರ ಮಟನ್. ಅಂಡ್ ಅವರು ತುಂಬಾ ವಿಡಿಯೋಗಳನ್ನ ನಾವು ನೋಡಿದೀವಿ ಯೂಟ್ಯೂಬ್ ಅಲ್ಲಿ ಅಥವಾ ಹುಡುಕಿದ್ರೆ ಸಿಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಫಾರ್ಮ್ ಹೌಸ್ ಅಲ್ಲಿ ಕುಕ್ ಮಾಡ್ಕೊಂಡು ತಿಂತಾರೆ. ಸೊ ನಿಮ್ಗೆ ಇಲ್ಲಿ ಥೈಲ್ಯಾಂಡ್ ಅಲ್ಲೆಲ್ಲ ಫುಡ್ ಎಲ್ಲ ಇದ್ ಮಾಡಿದ್ರೆ ಹೇಳಿದ್ರಿ. ಸೊ ಇಂಡಿಯಾದಲ್ಲಿ ಯಾವ ತರ ಫುಡ್ ಎಲ್ಲ ನಿಮಗೆ ಅವ್ರು ತಿನ್ನೋ ಫುಡ್ ನಮಗೂ ಕಳ್ಸಿಕೊಡ್ತಾ ಇದ್ರು. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಲುಕ್ ಚೇಂಜ್ ಆಗಿದೆ. ಐ ಥಿಂಕ್ ಪ್ರಕಾಶ್ ಸರ್ ಮಾತ್ರ ಅನ್ಸುತ್ತೆ ಅವ್ರ ಲುಕ್ ನ ಚೇಂಜ್ ಮಾಡೋದು. ಇನ್ಫ್ಯಾಕ್ಟ್ ಹಿ ಟ್ರೈಡ್ ಇಟ್ ಇನ್ ತಾರಕ್ ಆಲ್ಸೋ ಅಂಡ್ ಇವಾಗ ಡೆವಿಲ್ ನಲ್ಲಿ. ಸೊ ಇವಾಗ ಟೀಸರ್ ಆಯ್ತು, 2 ಸಾಂಗ್ ಆಯ್ತು. ಸೊ ಡೆವಿಲ್ ಚಿತ್ರದಿಂದ ನೆಕ್ಸ್ಟ್ ಅಪ್ಡೇಟ್ ಏನ್ ಬರುತ್ತೆ ಬಿಫೋರ್ December 12th? ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೇಡಿಯೋ ಸಿಟಿ 91.1 ಅಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಆಕ್ಚುಲಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದೀವಿ. ಬಿಕಾಸ್ ನಮ್ ಸ್ಟುಡಿಯೋಗೆ ಒಬ್ರ ಮೇಲೊಬ್ರು ಗೆಸ್ಟ್ ಗಳು ಬರ್ತಾನೆ ಇದ್ದಾರೆ. ಅಂಡ್ ಟುಡೇ ಇಟ್ಸ್ ಆಲ್ ಅಬೌಟ್ ಡೆವಿಲ್. ಎಸ್, ನಮ್ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇರೋದು ಸೊ ಡೆವಿಲ್ ಚಿತ್ರದ ನಾಯಕಿ ನಮ್ಮ ಪುತ್ತೂರದ ಮುತ್ತು ರಚನಾ ರೈ. ಎಂಚೊಲ್ಲ ರಚನಾ? ಯಾನ್ ಸೌಖ್ಯ. ಥ್ಯಾಂಕ್ ಯು ಸೋ ಮಚ್. ಮನಸ್ಸಂಡ ಮಾತಾಡ ಅದು ಸ್ಪೆಷಲ್ ಇನಿ ಫಿಶ್ ಥಾಲಿ ನಮ್ಮ ಕುಡ್ಲದಾಕಲು. ವಿ ಕಾಂಟ್ ಲಿವ್ ವಿದೌಟ್ ಫಿಶ್. ಎಸ್ ರಚನಾ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಫಸ್ಟ್ ಟೈಮ್ ದರ್ಶನ್ ಸರ್ಗೆ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಮಾಡಿರೋದು ಅಂಡ್ ಒಂದು ಯಂಗ್ ಟೀಮ್ ಮಾಡಿರುವಂತ ಸಾಂಗ್. ದಟ್ ಇಸ್ ಪ್ರಮೋದ್ ಮರ್ವತ್ ಲಿರಿಕ್ಸ್ ಬರ್ದಿರೋದು. ಇನ್ಫ್ಯಾಕ್ಟ್ ಪ್ರಮೋದ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನನಗೆ ಒಂದು ಆಸೆ ಇತ್ತು ಅವ್ರ ಜೊತೆ ವರ್ಕ್ ಮಾಡ್ಬೇಕು, ಅವರ ಸಿನಿಮಾಗೆ ಒಂದು ಹಾಡು ಬರಿಬೇಕು ಅಂತ. ಅಂಡ್ ಏನ್ ಗೊತ್ತಾ, ಪ್ರತಿಯೊಬ್ಬರ ಒಂದು ಕರಿಯರ್ ಅಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶ ಮಾಡ್ಬೇಕು ಅಂತ ಹೇಳಿದಾಗ ಅಥವಾ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ. ನನ್ನ ಎಂಟ್ರಿ ಹೆಂಗಾಗುತ್ತೆ, ನನ್ನ ಎಂಟ್ರಿ ಹೆಂಗಾಗ್ಬೋದು ಅಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇರ್ತೀವಿ. ಅಂಡ್ ಯು ಆರ್ ಡೂಯಿಂಗ್ ಅ ಮೂವಿ ವಿತ್ ಚಾಲೆಂಜಿಂಗ್ ಸ್ಟಾರ್ ಹಿಮ್ಸೆಲ್ಫ್. ಹೇಗೆ ಅನಿಸ್ತಾ ಇದೆ? ಅದೇ ಹೇಳ್ದಲ್ಲ, ಎಲ್ಲ ಒಂದು ಡ್ರೀಮ್ ತರಾನೇ ಇದೆ. ಸ್ಟಿಲ್ ನಾಟ್ ಔಟ್ ಆಫ್ ಇಟ್. ನಾನು ಇನ್ನ ಆಚೆ ಬಂದಿಲ್ಲ ಕನ್ಸಿಂದ. ಸೊ ಈಗ್ಲೂ ನಾನು ಒಮ್ಮೊಮ್ಮೆ ಇದು ನಿಜವಾಗ್ಲೂ ಆಗ್ತಾ ಇದೆಯಾ, ಸೊ ನಿಜವಾಗ್ಲೂ ಎಲ್ಲ ಸಿನಿಮಾನೇ ಮುಗಿಸ್ಬಿಟ್ನಾ, ಸಾಂಗ್ ಬೇರೆ ರಿಲೀಸ್ ಆಯ್ತು, ಈ ತರ ರೆಸ್ಪಾನ್ಸ್ ಬೇರೆ ಸಿಗ್ತಾ ಇದೆ. ಸೊ ನಿಜವಾಗ್ಲೂ ಆಗ್ತಾ ಇದೆ, ಅದೇ ಫೀಲ್ ಅಲ್ಲಿ ಇದ್ದೀನಿ ನಾನು ಇವಾಗ್ಲೂ. ಸೊ ಅಂಡ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ವಿ ನೋ ಪ್ರಕಾಶ್ ಆಸ್ ಅ ಡೈರೆಕ್ಟರ್, ಪ್ರಕಾಶ್ ವೀರ್ ಸರ್, ಬಿಕಾಸ್ ಅವರ ಸಿನಿಮಾಗಳು ರೈಟ್ ಫ್ರಮ್ ಮಿಲನ್ ಬ್ಲಾಕ್ ಬಸ್ಟರ್ ಹಿಟ್, ಒಂದಾದ್ಮೇಲೆ ಒಂದು ಸಿನಿಮಾಗಳನ್ನ ಹಿಟ್ ಕೊಟ್ಟಿದ್ದಾರೆ. ಅಂಡ್ ಯು ವರ್ಕಿಂಗ್ ವಿತ್ ಸಚ್ ಅ ಸೂಪರ್ ಹಿಟ್ ಡೈರೆಕ್ಟರ್ ಆಲ್ಸೋ. ಅಂಡ್ ದ ಪ್ರೊಡಕ್ಷನ್ ಹೌಸ್ ಕೂಡ ಅಷ್ಟೇ, ಶ್ರೀ ಜಯಮಾತಾ ಕಂಬೈನ್ಸ್. ಸೊ ಈ ಒಂದು ಏನನ್ಬೋದು ಇದಕ್ಕೆ, ಒನ್ ಆಫ್ ದ ಬ್ಲಾಸ್ಟಿಂಗ್ ಬಿಗಿನಿಂಗ್ ಅಂತ ಅನ್ಬೋದು. ಇಸ್ ಅ ಲೆಜೆಂಡರಿ ಡೈರೆಕ್ಟರ್ ಆಫ್ ಕೋರ್ಸ್. ಸೊ ನಾನ್ ಕೂಡ ಫ್ಯಾನ್, ಚಿಕ್ಕ ಹೈಸ್ಕೂಲ್ ಟೈಮ್ಸ್ ಇಂದ ಅವ್ರ ಸಿನಿಮಾ ನೋಡ್ಕೊಂಡು ಬಂದವಳು ನಾನು. ಅವ್ರ ಏಜ್ ಹೇಳ್ಬಿಟ್ರು. ಅಯ್ಯೋ ನೋಡಿದ್ರೆ ಅಷ್ಟೇ. ಆಮೇಲೆ ಹೈಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಪ್ರಕಾಶ್ ಅವ್ರ ಸಿನಿಮಾ ಬಂದಿತ್ತು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿ ಏಜ್ ಎಷ್ಟು ಆಗಿರ್ಬೋದು. ಅಯ್ಯೋ ಮಾಡಕ್ ಹೋಗ್ಬಿಡಿ. ಬಟ್ ಇಲ್ಲ, ಮ್ಯಾಸಿವ್ ಫ್ಯಾನ್ ಆಫ್ ಹಿಸ್ ಮೂವೀಸ್. ಬಟ್ ಅವ್ರ ಮೆಂಟರ್ಶಿಪ್ ಅಲ್ಲಿ ನಾನು ವರ್ಕ್ ಮಾಡೋದಿದೆಯಲ್ಲ ಸರ್, ಇಟ್ಸ್ ಅ ಮ್ಯಾಸಿವ್ ಥಿಂಗ್ ಫಾರ್ ಮೀ. ಸೊ ಭಾರಿ ಖುಷಿ ಆಯ್ತು ನನಗೆ ದ ಮೊಮೆಂಟ್ ಐ ಗಾಟ್ ಟು ನೋ ನಾನು ಐ ಆಮ್ ಇನ್ ಟು ದಿಸ್ ಡೆವಿಲ್ ಟೀಮ್ ಅಂತ ಕೇಳಿದ ತಕ್ಷಣ. ಅದು ಪ್ರಕಾಶ್ ಸರ್ ಡೈರೆಕ್ಟರ್, ಅದು ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್. ಶ್ರೀ ಜಯಮಾತಾ ಪ್ರೊಡಕ್ಷನ್ ಬಗ್ಗೆ ನಾನು ಹೇಳಲೇಬೇಕು. ಪ್ರತಿಯೊಂದು ಆರ್ಟಿಸ್ಟ್ ಕೂಡ ದೇ ಹ್ಯಾವ್ ಟು ವರ್ಕ್ ವಿತ್ ಸಚ್ ಪ್ರೊಡಕ್ಷನ್ ಹೌಸ್. ಸೊ ಒಂದು ದಿನಕ್ಕೂ ನನಗೆ ಇದು ಕಮ್ಮಿ ಆಗಿದೆ ಅಂತ ನನಗೆ ಅದು ಖಂಡಿತವಾಗ್ಲೂ ಮಾಡ್ಕೊಟ್ಟಿಲ್ಲ ಅವರು. ಸೊ ಹೀರೋ ಹೀರೋಯಿನ್ ಅಂತ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ದೇ. ಇಬ್ರಿಗೂ ಒಂದೇ ಸೇಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ I'm always forever grateful for this team and the opportunity. ಖಂಡಿತವಾಗಿ ಸೂಪರ್. ಅಂಡ್ ರಚನಾ, ಏನು ಗೊತ್ತಾ, ನಮ್ಮ ಸೌತ್ ಕೆನರಾ ಕಡೆ ಬರೋದಾದ್ರೆ ಪೇರೆಂಟ್ಸ್ಗೆ ಒಂದು
ತುಂಬಾ ದೊಡ್ಡ ಸ್ಟ್ರಾಂಗ್ ಮೆಂಟಾಲಿಟಿ ಇದೆ. ಏನಂತ ಹೇಳಿದ್ರೆ ಎಜುಕೇಶನ್ ಫಸ್ಟ್, ರೆಸ್ಟ್ ಆಲ್ ನೆಕ್ಸ್ಟ್. ನೀನ್ ಏನ್ ಮಾಡ್ತೀಯ ಮಾಡು, ಫಸ್ಟ್ ಕಲಿ, ಓದು, ಗ್ರಾಜುಯೇಷನ್ ಕಂಪ್ಲೀಟ್ ಮಾಡು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೋ, ಮತ್ತೆ ಕೆಲ್ಸಕ್ಕೆ ಸೇರ್ಕೋ, ಸಂಬಳ ಬರ್ಲಿ, ನೆಕ್ಸ್ಟ್ ಏನಾದ್ರು ಮಾಡು ಅಂತ. ಬಟ್ ನಿಮಗೆ ಹೆಂಗೆ ಈ ಕಲೆ ಕಡೆ ಇಂಟ್ರೆಸ್ಟ್ ಶುರು ಆಗಿದೆ? ನಾನು ಚಿಕ್ಕದ್ರಿಂದ ಐ ವಾಸ್ ಇಂಟು ಆರ್ಟ್ ಓನ್ಲಿ. ಸೊ ಸ್ಪೋರ್ಟ್ಸ್ ಆರ್ಟ್ಸ್ ಎಲ್ಲ ನಾನು ಚಿಕ್ಕದನ್ನ ಮಾಡ್ಕೊಂಡು ಬಂದವಳು. ಸೊ ನನ್ನ ಅಮ್ಮನ್ ಗೊತ್ತಿತ್ತು ಒಂದಲ್ಲ ಒಂದೇಳು ಇವಳು ಹೋಗ್ತಾಳೆ ಅದಕ್ಕೆ ಅಂತಾನೆ. ಬಟ್ ದೆನ್ ನಾನು ಎಜುಕೇಶನ್ ಕಡೆನೂ ನಾನು ಕಂಪ್ಲೀಟ್ ಮಾಡಿನೇ ಐ got into this film industry. Yeah. Okay. So how it started? It all started from a photo shoot. From there it started. Okay. Someone from the ಅಂದ್ರೆ ಒಂದು ಇಂಡಸ್ಟ್ರಿ ಇಂದ ಒಬ್ರು ನನ್ನ ಫೋಟೋ ಶೂಟ್ ಮಾಡೋದನ್ನ ನೋಡ್ಬಿಟ್ಟು ಸೊ ಟ್ರೈ ಮಾಡ್ಬೋದಲ್ವಾ, ಮುಖ ಚೆನ್ನಾಗಿದೆ ಅಲ್ವಾ ಅಂತ ಹಂಗೆ ಹಿಂಗೆ ಹೇಳ್ಬಿಟ್ಟು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಸೊ ಬೇಸಿಕಲಿ ನಾನು ಸ್ಟೇಜ್ ಆರ್ಟಿಸ್ಟ್. ಐ ಆಮ್ ಅ ಭರತನಾಟ್ಯಂ ಡ್ಯಾನ್ಸರ್ ಆಸ್ ವೆಲ್. ಸೊ ಕ್ಲಾಸಿಕಲ್. ಸೊ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಯಾ, ಫ್ರಮ್ ದೇರ್ ಅ ಪರ್ಸನ್ ಫ್ರಮ್ ದ ಇಂಡಸ್ಟ್ರಿ ನಾನು ನೋಡ್ಬಿಟ್ಟು ಟ್ರೈ ಮಾಡಿ ಅಲ್ಲ ನನ್ನ ಪ್ರೊಫೈಲ್ ಪುಷ್ ಮಾಡ್ತೀನಿ ಅಲ್ಲಿ ಇಲ್ಲಿ ಅನ್ಕೊಂಡು ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್. ಅಂಡ್ ಡೆವಿಲ್ ಸಿನಿಮಾ ಹೆಂಗೆ ಆಫರ್ ಬಂದಿದ್ದು? ಡೆವಿಲ್ ಸಿನಿಮಾ ಆಫರ್ ಬಂದದ್ದಲ್ಲ, ಆಡಿಷನ್ಸ್ ಥ್ರೂ ಹೋಗಿದ್ದು. ಸೊ ನಾನೊಂದು ಟ್ರೈ ಮಾಡೋಣ, ದೊಡ್ಡ ಸಿನಿಮಾ ಏನೋ ಆಗ್ತಿದೆ, ನನಗೂ ಎಕ್ಸ್ಪೀರಿಯನ್ಸ್ ಆದಾಗ ಆಗತ್ತೆ ಅಲ್ವಾ, ನಾನೊಂದು ಟ್ರೈ ಮಾಡೋಣ ಅಂತ ಹೋಗಿ ಟ್ರೈ ಮಾಡಿರೋದು. ಫ್ರಮ್ ದೇರ್ ಸ್ಟಾರ್ಟೆಡ್. ಯಾ, ಸೊ ಅದು ಆಫರ್ ಬಂದಿರೋದಲ್ಲ, ಅವಾಗ ಐ ಆಮ್ ಸ್ಟಿಲ್ ಅ ಫ್ರೆಶರ್. ಸೊ ಅಲ್ಲಿ ಆಡಿಷನ್ ಕಾಲ್ ಆಗ್ತಾ ಇತ್ತು, ಆಡಿಷನ್ಸ್ ನಡೀತಾ ಇತ್ತು. ನಾನದ್ ಕಲ್ ಬಿಸಾಡೋಣ ಅಂತ ಹೋಗಿ ಅಂತ ಬಿಸಾಡಿದ್ದು. ತುಂಬಾ ಜನ ಹೇಳ್ತಾ ಇರ್ತಾರೆ ಆಡಿಷನ್ ಅಲ್ಲಿ ಹೋದ್ರೆ ಸೆಲೆಕ್ಟ್ ಆಗೋದಿಲ್ಲ ಅವರು ಹಂಗೆ ಹಿಂಗೆ ಅಂತ. ನೋಡಿ ಪರ್ಫೆಕ್ಟ್ ಎಕ್ಸಾಂಪಲ್ ರಚನಾ ಇದ್ದಾರೆ. ಆಡಿಷನ್ ಇಂದ ಸೆಲೆಕ್ಟ್ ಆಗಿ ಅದು ಕೂಡ ಒಬ್ಬ ಸ್ಟಾರ್ ನಟನ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ. ಅಂಡ್ ರೀಸೆಂಟ್ ಆಗಿ ರಿಲೀಸ್ ಆದ ಸಾಂಗ್ ಒಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದಿರ, ಥೈಲ್ಯಾಂಡ್ ಅಲ್ಲೆಲ್ಲ. ಅಂಡ್ ಈ ಹಾಡು ರಿಲೀಸ್ ಆದಾಗ ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಇವಾಗ ನೋಡಿ ಪ್ರತಿಯೊಂದು ಸಿನಿಮಾ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆದಾಗ ಆ ಒಂದು ವೈಬ್ ಇರುತ್ತೆ. ಇನ್ಫ್ಯಾಕ್ಟ್ ನಾನು ದರ್ಶನ್ ಸರ್ ಅವರ ಫ್ಯಾನ್ ಬೇಸ್ ಬಗ್ಗೆ ಮಾತಾಡ್ಲೇಬೇಕು. ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಹ್ಯೂಜ್ ಫ್ಯಾನ್ ಬೇಸ್ ಅಂಡ್ ವೆರಿ ಲಾಯಲ್ ಫ್ಯಾನ್ ಬೇಸ್. ಇನ್ಫ್ಯಾಕ್ಟ್ ಇವಾಗ ನೀವು ಅವರ ಡೆವಿಲ್ ಸಿನಿಮಾದ ಹಾಡಿನ ಬಗ್ಗೆ ಕೂಡ ನಾವೊಂದು ರೀಸೆಂಟ್ ಆಗಿ ಇಂಟರ್ವ್ಯೂ ಮಾಡಿದಾಗ ಒಂದು ರೀಲ್ ಮಾಡಿದ್ವಿ. ಸೊ ಸಚ್ ಅಂದ್ರೆ ಹ್ಯೂಜ್ ನಂಬರ್ ಆಫ್ ಕಾಮೆಂಟ್ಸ್ ಅದಕ್ಕೆ ದರ್ಶನ್ ಸರ್ ಅವ್ರ ಫ್ಯಾನ್ ಮಾಡಿರೋದು. ಅಂಡ್ ಅವ್ರ ರಿಲೇಟೆಡ್ ಏನೇ ಇದ್ರು ಕೂಡ ಅವ್ರು ಶೇರ್ ಮಾಡ್ಕೋತಾರೆ. ಅಂಡ್ ಅದು ತುಂಬಾ ವೈರಲ್ ಆಗುತ್ತೆ, ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಈ ಹಾಡು ರಿಲೀಸ್ ಆದಾಗ ಯಾವ ತರ ರೆಸ್ಪಾನ್ಸ್ ನಿಮಗೆ ಬಂತು? ಪಾಪಚಿಗಳವರಂತೂ ಸಿ ಐಮ್ ನಾಟ್ ದೇರ್ ಫ್ಯಾಮಿಲಿ, ಐಮ್ ನಾಟ್ ದೇರ್ ಫ್ರೆಂಡ್, ನಾನು ಯಾರು ಅಲ್ಲ, ನಾನು ಅವ್ರಿಗೆ ಸಂಬಂಧನೇ ಇಲ್ಲ. ಜಸ್ಟ್ ಬಿಕಾಸ್ ನಾನು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ದೇ ಆಕ್ಸೆಪ್ಟೆಡ್ ಮೀ ಆಸ್ ದೇರ್ ಫ್ಯಾಮಿಲಿ ಮೆಂಬರ್. ಅವ್ರು ಕೊಡ್ತಿರೋ ಪ್ರೀತಿ ಐಮ್ ಟೆಲ್ಲಿಂಗ್ ಯು ನೋ, ದಿನ ಇಡೀ ಮೆಸೇಜ್ ಬರ್ತಾ ಇರುತ್ತೆ. ಮೇಡಮ್ ನೀವು ಯೋಚನೆ ಮಾಡಬೇಡಿ, ನಾವಿದ್ದೀವಿ, ನಾವ್ ಮಾಡ್ತೀವಿ. ಯಾರು ಹೇಳ್ತಾರೆ ಯು ಟೆಲ್ ಮಿ, ನಮ್ ಫ್ರೆಂಡ್ಸ್ ನಮ್ ಫ್ಯಾಮಿಲಿ ಅಥವಾ ಯಾರೇ ಕೈ ಬಿಟ್ರು ಇವ್ರು ಕೈ ಬಿಡಲ್ಲ. ಅದೊಂದು ನನ್ಗೆ ಅರ್ಥ ಆಗಿದೆ. ಪ್ರೀತಿಗೆ ರಚಿಮಾ ಅಂತ ಕರೀತಾರೆ ನನ್ನ, ಅದೇ ಸಾಕು, ಹೊಟ್ಟೆ ತುಂಬಿಡತ್ತೆ ನನ್ಗಂತೂ. ಅದೆಷ್ಟು ಮುದ್ದ ಕಾಮೆಂಟ್ಸ್ ಹಾಕ್ತಾರೆ ಅಂದ್ರೆ ಅಯ್ಯೋ ಪಾಪ ಯಾರು ಇರಲ್ಲ ಅಂತ ಆಗ್ಬಿಡತ್ತೆ ನನ್ಗಂತೂ. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಇಂತಹ ಪ್ರೀತಿ ನನ್ ಕನ್ಸಲ್ಲೂ ಅನ್ಕೊಂಡಿರಲ್ಲ ನನ್ಗೆ ಸಿಗತ್ತೆ ಅಂತ. ಬಟ್ ಒನ್ ಆಫ್ ದ ಸ್ವೀಟೆಸ್ಟ್ ಫ್ಯಾನ್ ಬೇಸ್ ಅವ್ರದಂತೂ ಖಂಡಿತವಾಗ್ಲಿ. ಅಂಡ್ ಐ ಥಿಂಕ್ ಆ ತರ ಒಂದು ಫ್ಯಾನ್ ಬೇಸ್ ಪಡಿಬೇಕು ಅಂತ ಎಲ್ರು ಕೂಡ ಅದಕ್ಕೆ ಒಂದು ಪ್ರೇ ಮಾಡಿರ್ತಾರೆ. ಐ ಥಿಂಕ್ ಇಟ್ಸ್ ಬ್ಲೆಸ್ಡ್ ಅನ್ಸುತ್ತೆ ನನಗೆ. ಖಂಡಿತವಾಗ್ಲು ಈ ಡೆವಿಲ್ ಕ್ವೀನ್ ಅಂತಾನೆ ಇವಾಗ ಥ್ರೂಆಲ್ ಸೋಷಿಯಲ್ ಮೀಡಿಯಾ ನನಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಇನ್ನೇನ್ ಬೇಕು ನನ್ಗೆ ಅಲ್ವಾ, ಆಸ್ ಅನ್ ಆರ್ಟಿಸ್ಟ್ ನನ್ಗೆ ಏನ್ ಬೇಕು ಪ್ರತಿಯೊಂದನ್ನು ಕೊಡ್ತಾ ಇದಾರೆ, ನಾನು ಕೇಳದಲ್ಲೇ ಕೊಡ್ತಾ ಇದಾರೆ. ಸೊ ಇನ್ನೇನ್ ಬೇಕು ಆಸ್ ಅನ್ ಆರ್ಟಿಸ್ಟ್ ನನ್ಗೆ. ಸೂಪರ್. ಅಂಡ್ ನಿಮ್ ಫ್ಯಾಮಿಲಿ ಅವ್ರು ಏನಂದ್ರು, ಲೈಕ್ ಈ ತರ ಡೆವಿಲ್ ಸಿನಿಮಾ ಮಾಡ್ತಾ ಇದೀನಿ ಅಂತ ಗೊತ್ತಾದಾಗ? ಯಾರು ನಂಬಕ್ಕೆ ರೆಡಿ ಇಲ್ಲ. ಹೌದಾ ನಿಜಾನ? ಹೌದಾ, ಅದೇ ಇದ್ರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆದಾಗ್ಲೇ ಓ ಹೌದಲ್ಲ ಮಾಡ್ತಿದ್ದಾಳೆ ಅಂತ. ಸೊ ದಟ್ ವಾಸ್ ನನ್ನ ಅಮ್ಮಗೆ ದರ್ಶನ್ ಸರ್ ಸಿನಿಮಾನೇ ಭಾರಿ ಇಷ್ಟ, ತುಂಬಾ ದೊಡ್ಡ ಫ್ಯಾನ್ ಅವರು. ಸೊ ನನ್ನ ಅಮ್ಮಗೆ ಹೇಳೇ ಇರ್ಲಿಲ್ಲ ಆಡಿಷನ್ಸ್ ಎಲ್ಲ ಆದಾಗ ನಾನು ಹೋಗ್ತಾ ಇದ್ದೀನಿ ಮಾಡ್ತಾ, ಬಿಕಾಸ್ ನನ್ಗೂ ಗೊತ್ತಿರ್ಲಿಲ್ಲ ಇದಾಗತ್ತೆ ಅಂತ. ಸುಮ್ನೆ ರ್ಯಾಂಡಮ್ ಆಗಿ ಹೋಗಿ ಟ್ರೈ ಮಾಡಕ್ ಹೋಗಿರೋದಲ್ವಾ ನಾನು. ಸೊ ಅಮ್ಮಗೆ ಹೇಳಿದಾಗ ಅಮ್ಮ ಭಾರಿ ಖುಷಿ ಪಟ್ರು. ನನ್ನ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ, ದ ವೆರಿ ಹ್ಯಾಪಿ. ಸೂಪರ್. ಅಂಡ್ ಎಲ್ಲೆಲ್ಲ ಶೂಟ್ ಮಾಡಿದಿರ ಸಿನಿಮಾನ ಡೆವಿಲ್? ರಾಜಸ್ಥಾನಲ್ಲಿ, ಉದಯ್ಪುರಲ್ಲಿ, ಬೇಸಿಕಲಿ ಉದಯ್ಪುರ್, ಥೈಲ್ಯಾಂಡ್ ಅಂಡ್ ಹಿಯರ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಆಕ್ಚುಲಿ ನಾನು ಯೂಶುವಲಿ ಹೀರೋಯಿನ್ಸ್ ಬಂದಾಗ ಈ ಒಂದು ಕ್ವೆಶ್ಚನ್ ಕೇಳ್ತೀನಿ, ಸಿನಿಮಾದಲ್ಲಿ ನಿಮ್ ರೋಲ್ ಬಗ್ಗೆ ಹೇಳ್ಬೋದಾ? ಚಾನ್ಸೇ ಇಲ್ಲ. ಐ ಕ್ಯಾನ್ ಓನ್ಲಿ ಟೆಲ್ ಯು ದಟ್ ಇಟ್ಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ಓಕೆ, ಆ ಸರ್ಪ್ರೈಸ್ ಏನಂತ ಗೊತ್ತಾಗಬೇಕಂದ್ರೆ ಡಿಸೆಂಬರ್ 12 ತನಕ ವೇಟ್ ಮಾಡಬೇಕು. ಅಬ್ಸಲ್ಯೂಟ್ಲಿ ಯೆಸ್. ಇನ್ನು ಐ ಥಿಂಕ್ 2 months ಇದೆ. ಸ್ವಲ್ಪ ಹೇಳಿ ಏನಾದ್ರು. ಇಲ್ಲ ನಾನ್ ಹೆಂಗೆ ಅಂದ್ರೆ ಸ್ವಲ್ಪ ಶುರು ಮಾಡಿದ್ರೆ ನಿಲ್ಸಕ್ಕಾಗಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಸೊ ಸ್ವಲ್ಪ ಒಂದೇ ಪ್ಲೀಸ್. ಥಿಯೇಟರ್ ಡೆಕ್ವಿಲ್ದು ಇನ್ ಶಾವರ್. ಓಕೆ. ಅಂಡ್
ನಿಮ್ಮ ಎಜುಕೇಶನ್ ಅಲ್ಲಿ ಎಲ್ಲಾಗಿತ್ತು? ಪುತ್ತೂರು. ಅಮರ್ ಜರ್ನಲಿಸಮ್ ಸ್ಟೂಡೆಂಟ್. ಸೊ ಮೀಡಿಯಾದವರು ಸೊ ಮಾಧ್ಯಮ ಮಿತ್ರರನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದೀವಿ ಇವತ್ತು. ಹೌದು. ಸೊ ಅದರ್ ದೆನ್ ಆಕ್ಟಿಂಗ್, ರಚನಾ, ನಿಮ್ಗೆ ಇಂಟ್ರೆಸ್ಟ್ ಇದ್ದಿದೆ ಏನರಲ್ಲಿ? ಅಂದ್ರೆ ಲೈಕ್ there's many things. Basically I'm an author. So ಪುಸ್ತಕ ಬರ್ತಿದ್ದೀನಿ. And I'm a professional badminton player. Okay, next. So Bharatanatyam is my thing. Okay. And I'm an artist. Okay. I paint. Okay. So these are my things. ಈಗ ಒಂದ್ ಸತ್ಯ ಹೇಳ್ಬೇಕು, ಪ್ರತಿಭಾ ಕಾರಂಜಿಯಲ್ಲಿ ಯಾವ್ದ್ರಲ್ಲೆಲ್ಲ ಪ್ರೈಸ್ ಗೆದ್ದಿದ್ದೀರಾ? ಎಲ್ಲ ಹೋಲ್ಸೇಲ್ ಅದಂತೂ ಇದ್ದಿದ್ದೆ. ಪ್ರತಿಭಾ ಕಾರಂಜಿ ಅಂತ ನಾವೇನಾದ್ರೂ ಹೋದ್ರೆ those prizes are all ours. Yeah. ಎಷ್ಟು ಪ್ರೈಸ್ ಇದೆ ಟೋಟಲ್? ಮನೆ ಲೆಕ್ಕ ಇಲ್ಲ, ಅಷ್ಟು ಇದೆ. Okay. ನೀವು ಯಾವತ್ ಬೇಕಾದ್ರೂ you can visit my house. There's so many prizes because ಚಿಕ್ಕದ್ರಿಂದ LKG ಇಂದ ತಗೊಂಡ್ರು. I was into all these arts. Sports is my thing. Super. Yeah. ಟೋಟಲ್ ಎಷ್ಟು ಸಾಂಗ್ಸ್ ಇದೆ ಡೆವಿಲ್ ಸಿನಿಮಾದಲ್ಲಿ? There's 4. ಓಕೆ. Yeah. ಅಂಡ್ ಬೇರೆ ಈ ಸಿನಿಮಾದಲ್ಲಿ ಕೋ ಆರ್ಟಿಸ್ಟ್ಗಳ ಬಗ್ಗೆ ಹೇಳೋದಾದ್ರೆ? ಅಚ್ಯುತ್ ಸರ್ ಇದ್ದಾರೆ. ಓಕೆ. ಅದೇ ಹೇಳ್ದಲ್ಲ, ಇಟ್ಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ಎಲ್ಲ ದಾರದೆ ಬಿಕಾಸ್ ಏನ್ ಗೊತ್ತಾ, ನಮ್ಗೆ ಡೆವಿಲ್ ಟೀಸರ್ ನೋಡಿದ್ವಿ, ಒಂದ್ ಸಾಂಗ್ ನೋಡಿದ್ವಿ, ಅದು ಒಂದು ಇದ್ರೆ ನಿಮ್ದೇ ಆಗಿರ್ಬೇಕು ಸಾಂಗ್ ಬಂತು. ಇನ್ಫ್ಯಾಕ್ಟ್ ಅದಂತೂ ತುಂಬಾ ಟ್ರೆಂಡ್ ಆಯ್ತು ಸಾಂಗ್, ಬಿಕಾಸ್ ಆಫ್ ಸಮ್ ಅದರ್ ರೀಸನ್, ಬೇಡ. ಅಂಡ್ ಇವಾಗ ಒಂದ್ ಮೆಲೋಡಿ ಟ್ರ್ಯಾಕ್ ಬಂದಿದೆ. ಅದಾದ್ಮೇಲೆ ಬೇರೇನು ಗೊತ್ತಿಲ್ಲ ಡೆವಿಲ್ ಸಿನಿಮಾದ ಬಗ್ಗೆ. ಬೇರೆ ಗೊತ್ತಾಗದು ನಾಡ್ದು ಡಿಸೆಂಬರ್ 12ಕ್ಕೆ ಕುತ್ಕೊಂಡು ಯು ಓಪನ್ ದ ಪ್ಯಾಕೇಜ್, ವಿಲ್ ಸಿ. ನೋಡ್ರಿ, ನಾವ್ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ಬಿಟ್ಕೊಡ್ತಾನೆ ಇಲ್ಲ. ಇನ್ ಹೆಂಗ್ ಕೇಳ್ಬೇಕು ಗೊತ್ತಿಲ್ಲ ರಚನಾ ಅವ್ರನ್ನ. ನೀವ್ ಹೇಳಿದ್ರೆ ನಿಮಗೆ ಪಬ್ಬಾಸಲ್ಲಿ ಒಂದು ಗಡ್ಬಡ್ ಕೊಡಿಸ್ತೀನಿ. ತೊಂದ್ರೆ ಇಲ್ಲ, ನಾನ್ ಕೊಡಿಸ್ತೇನೆ ನಿಮ್ಗೆ, ಕೇಳಲೇಬೇಡಿ. ಇದಕ್ಕೂ ಬಗ್ಗಿಲ್ಲ ಅಂತ ಹೇಳಿದ್ರೆ ಮಂಗಳೂರು ಬಿಡಿ, ಕೇಳೋದಿಲ್ಲ ನಾನು. ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅಂದ್ರೆ ಒಂದು ಫಸ್ಟ್ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಚಾಲೆಂಜಸ್ ಇರ್ತದೆ. ಸೊ ನಿಮಗೆ ಡೆವಿಲ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಇತ್ತು? ಫಸ್ಟ್ ಆಫ್ ಆಲ್ ನಾನೊಂದು ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡ್ತಾ ಇರೋದು. ಓಕೆ. ಸೊ ನಾನ್ ಫ್ರೆಶರ್. ಸೊ ನನ್ಗೆ ಖಂಡಿತವಾಗ್ಲೂ ಆ ಭಯ ಇತ್ತು. ಅಂಡ್ ವರ್ಕಿಂಗ್ ವಿತ್ ಮಿಲನಾ ಪ್ರಕಾಶ್ ಸರ್, ಇಟ್ಸ್ ಡೆಫಿನೆಟ್ಲಿ ಅ ಮ್ಯಾಸಿವ್ ಥಿಂಗ್. ಅಂಡ್ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದೊಂದೇ ವಿಚಾರ ನನಗೆ ತಲೆಯಲ್ಲಿ ಇದ್ದಿತ್ತು, ಐ ಶುಡಂಟ್ ಲೆಟ್ ದಿಸ್ ಡೌನ್ ಅಂತ. ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಪ್ರೂವ್ ಮಾಡ್ಕೊಳಕ್ಕೆ ಅಂತ, ಐ ಹ್ಯಾವ್ ಟು. ಸೊ ಅದೊಂದೇ ನನ್ಗೆ ಭಯ ಅಂತ ಇದ್ದಿತ್ತು. ಬಟ್ ಸೆಟ್ ಅಲ್ಲಿ ಇಟ್ ವಾಸ್ ಹೋಲ್ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಲೈಕ್ ಖಂಡಿತವಾಗ್ಲೂ ನನ್ಗೆ ಆತರ ಒಂದ್ ದಿನಾನು ಫೀಲ್ ಮಾಡ್ಸಿಲ್ಲ ದಟ್ ಐ ಆಮ್ ವರ್ಕಿಂಗ್ ವಿತ್ ಅ ಸೂಪರ್ ಸ್ಟಾರ್ ಅಂತ. ಖಂಡಿತವಾಗ್ಲೂ ಇಲ್ಲ. ಅಷ್ಟು ಇಲ್ಲಮ್ಮ, ನೀನ್ ಏನು ಟೆನ್ಷನ್ ಮಾಡಿ, ಆರಾಮಾಗಿ ಮಾಡು, ಟೇಕ್ ಯೋರ್ ಟೈಮ್. ಸೊ ಅವ್ರ ಗುಣ ಎಂತದ್ದು ಅಂದ್ರೆ, ಯಾರೇ ಆರ್ಟಿಸ್ಟ್ ಆಗಿರ್ಲಿ, ಅವ್ರ ಮುಂದೆ ಯಾರೇ ನಿಂತಿರ್ಲಿ, ಅವ್ರ ಟೈಮ್, ಅವ್ರ ಸ್ಪೇಸ್ ಕೊಡ್ತಾರೆ. ಒಂದು ಆರ್ಟಿಸ್ಟ್ಗೆ ಏನ್ ಮಾಡ್ಬೇಕು, ನೀವು ತಗೊಳ್ಳಿ, ನಿಮ್ ಟೈಮ್ ತಗೊಳ್ಳಿ, ನಿಮ್ ಸ್ಪೇಸ್ ತಗೊಳ್ಳಿ, ಇಂಟರ್ಫಿಯರೇ ಆಗಲ್ಲ ಅವರು. So that's the best thing one artist can do to you. Howda? So he did that to me. He made me very comfortable. So I thought ತುಂಬಾ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ, ನಾನು ತುಂಬಾ ರೆಡಿ ಆಗ್ಬೇಕು, ಮಾಡ್ಬೇಕು, ಕಷ್ಟ ಇರತ್ತೆ. ಸೊ ಏನೇನು ತಲೆಯಲ್ಲಿ ನೀವು ಫಸ್ಟ್ ಡೇ ಸೆಟ್ ಹೋದಾಗ? ಅದೇ ಹೇಳಿದಲ್ಲ, ನಾನು ದರ್ಶನ್ ಸರ್ ಅದಕ್ಕಿಂತ ಮುಂಚೆ ಭೇಟಿ ಆಗಿಲ್ಲ, ನೋಡೂ ಇರ್ಲಿಲ್ಲ. ಸಿನಿಮಾ ಅವರು ಸೂಪರ್ ಸ್ಟಾರ್ ಅವರು, ಸೊ ಹಂಗ್ ಗೊತ್ತಿತ್ತು ನನ್ಗೆ. ಪಿಕ್ಚರ್ ಅಲ್ಲಿ ನೋಡಿ ಗೊತ್ತಿತ್ತು, ಇಂಟರ್ವ್ಯೂಸ್, ಓನ್ಲಿ ದಿಸ್. ಫಸ್ಟ್ ಟೈಮ್ ನೋಡಿದಾಗ್ಲೇ ದಾಟ್ ಘಟ ಬರ್ಬೇಕಾದ್ರೆ ಅವ್ರ ಆರಾನೇ ಬೇರೆ. ಅವ್ರು ಆ ರೂಮ್, ಇವಾಗ ನಾವೆಲ್ಲ ನಾರ್ಮಲ್ ಆಗಿ ಕೂತಿರ್ತೀವಿ ಅನ್ಕೊಳ್ಳಿ, ದ ಮೊಮೆಂಟ್ ಹಿ ಎಂಟರ್ಸ್ ದಟ್ ರೂಮ್ ಅಲ್ಲ, ಎಂಟೈರ್ ರೂಮ್ ಅಟ್ಮಾಸ್ಫಿಯರ್ ಚೇಂಜಸ್, ದ ಆರಾನೇ ಚೇಂಜ್ ಆಗ್ಬಿಡುತ್ತೆ. ದಟ್ಸ್ ಸಿ ಐ ಕ್ಯಾನ್ ಈವನ್ ಟೆಲ್ ಯು, ಹಿ ಇಸ್ ದ ಡೆಫಿನೇಷನ್ ಆಫ್ ಆರಾ. ಹಿ ಕ್ಯಾರೀಸ್ ಇಟ್. ಸೊ ಅದೇ ಹೇಳೋದು, ಅವ್ರು ಮೀಟ್ ಮಾಡಿದಾಗ ಇಟ್ ವಾಸ್ ಅ ಮ್ಯಾಜಿಕಲ್ ಮೊಮೆಂಟ್ ಫಾರ್ ಮಿ. ಐ ಕುಡಂಟ್ ಬಿಲೀವ್ ಇಟ್. ನನಗೆ ಅದನ್ನ ಪ್ರೊಸೆಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತು. ಬಟ್ ದೆನ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲಿಂದ he made me very comfortable. Which is like ನಾನು ಉಸಿರಿರೋವರೆಗೂ ಮರೆಯಲ್ಲ ನಾನು. ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಒಂದು ಆರ್ಟಿಸ್ಟ್ಗೆ ಏನೇನು ಹೆಲ್ಪ್ ಮಾಡ್ಬೋದು ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಸಿನಿಮಾದಲ್ಲಿ. ಐ ಥಿಂಕ್ ನೀವು, ನಾನು ರೀಸೆಂಟ್ ಆಗಿ ಒಂದು ನ್ಯೂಸ್ ಪೇಪರ್ ಅನ್ಸುತ್ತೆ ಆರ್ಟಿಕಲ್ ಓದ್ತಾ ಇದೆ, ನೀವು ಅಲ್ಲೂ ಕೂಡ ಇದನ್ನ ಹೇಳಿದ್ರಿ. ಬಿಕಾಸ್ ಐ ಹ್ಯಾವ್ ಟು ಅಲ್ಲ, ಬಿಕಾಸ್ ನಾನು ಫ್ರೆಶರ್. ಯಾರು ಮಾಡ್ತಾರೆ ಹೇಳಿ? ಈಸ್ ಅ ಸೂಪರ್ ಸ್ಟಾರ್. ಅವ್ರಿಗೆ ಅದು ಅವಶ್ಯಕತೆನೇ ಇಲ್ಲ ನನ್ನ ತಪ್ಪನ್ನ ತಿದ್ದೋದು ಅಥವಾ ಹಿಂಗೆ ಹಂಗೆ ಟೆಕ್ನಿಕಲ್ ವರ್ಕ್ಸ್ನ ಹೇಳ್ಕೊಡೋದು, ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಬಟ್ ಹಿ ಯೂಸ್ ಟು ಡೂ ದ್ಯಾಟ್ ಟು ಮೀ. ಹಿಂಗಿದೆ, ಹಿಂಗೆ ಅಂದ್ರೆ ನನ್ಗೇನ್ ಬೇಕು, ನಾನೇನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ, ನನಗೆ ನಂದೇ ಆದಂತ ಸ್ಪೇಸ್ ಕೊಟ್ಟಿದ್ದಾರೆ. ದಟ್ಸ್ ಫಾರ್ ಎನಫ್ ಫಾರ್ ಮೀ. ಅಂಡ್ ಐ ಥಿಂಕ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಗಳೂರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅಂಡ್ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರು ಬಂದ್ರು,
ಅಂಡ್ ರಾಜ್ ಬಿ ಶೆಟ್ಟಿ ಅಂಡ್ ಮೆನಿ ಅದರ್ ಆಕ್ಟರ್ಸ್. ರೀಸೆಂಟ್ ಆಗಿ ಸೂ ಫ್ರಮ್ ಸೋ ಹಿಟ್ ಆಯ್ತು ಅಂಡ್ ಇವಾಗ ಕಾಂತಾರ ನಡೀತಾ ಇದೆ ಅಂಡ್ ಡೆವಿಲ್ ಮೂಲಕ ರಚನಾ ರಾಯ್ ಅವರ ಎಂಟ್ರಿ ಆಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಸೂಪರ್ ಹ್ಯಾಪಿ. ಬಿಕಾಸ್ ಏನ್ ಗೊತ್ತಾ, ಸೊ ನನಗೆ ಇನ್ಫ್ಯಾಕ್ಟ್ ನಾನು ಮಂಗಳೂರಲ್ಲಿ, ಎಸ್ಪೆಷಲಿ ನಾನು ಮಂಗಳೂರಲ್ಲಿದ್ದಾಗ ನಾನು ಅಬ್ಸರ್ವ್ ಮಾಡಿದೀನಿ ಅಂತ ಹೇಳಿದ್ರೆ, ತುಂಬಾ ಕಡಿಮೆ ನಂಬರ್ ಆಫ್ ಜನ ಕನ್ನಡ ಸಿನಿಮಾ ನೋಡ್ತಾ ಇದ್ರು ಒನ್ಸ್ ಅಪಾನ್ ಅ ಟೈಮ್ ಮಂಗಳೂರಲ್ಲಿ. ಬಟ್ ಇತ್ತೀಚೆಗೆ ಆ ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಪ್ರತಿಯೊಂದು ಸಿನಿಮಾ ಕೂಡ ಹಿಟ್ ಆಗ್ತಾ ಇದೆ ಮಂಗಳೂರಲ್ಲಿ, ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮವ್ರು ಇದ್ದಾರೆ ಅಂತ ಹೇಳಿದಾಗ ಜನ ಅಂತೂ ಥಿಯೇಟರ್ ಬಂದು ನೋಡ್ತಾರೆ. ಸೊ ಟು ಆಲ್ ದ ಪೀಪಲ್ ಆಫ್ ಕರ್ನಾಟಕ ಅಂಡ್ ಎಸ್ಪೆಷಲಿ ಮಂಗಳೂರು ಜನತೆಗೆ ಏನ್ ಹೇಳ್ತೀರಾ ನೀವು ಡೆವಿಲ್ ಸಿನಿಮಾದ ಬಗ್ಗೆ? ನಾನು ಅವ್ರಿಗೆ ಅದೇ ಹೇಳ್ದೆ, ನಾನು ಅವ್ರಿಗೆ ಹೇಳ್ಬೇಕಂತಾನೆ ಇಲ್ಲ. ನಮ್ಮೂರು ಅಂತ ಆದ್ರೆ ಬಿಟ್ಕೊಡೋ ಮಾತೇ ಇಲ್ಲ ಅಲ್ಲಿ. ಅಟ್ ಎನಿ ಕಾಸ್ಟ್, ಎಂಕಲ್ನ ಪೊಣ್ಣು ಅದೊಂದು ಟ್ಯಾಗ್ ಇದೆಯಲ್ಲ, ನಮ್ಮ ಊರದ ಪೊಣ್ಣು, ತುಳುನಾಡದ ಪೊಣ್ಣು, ಯಾರು ಕೊಡ್ತಾರೆ ಅಷ್ಟು ಪ್ರೀತಿ ಅಲ್ವಾ? ದೇ ಗಿವ್ ಇಟ್ ಟು ಅಸ್. ನಾನು ಹೇಳ್ಬೇಕಂತಾನು ಇಲ್ಲ, ಅವ್ರಿಗೆ ಗೊತ್ತಾಗತ್ತೆ ಅವ್ರು ಮಾಡ್ತಾ ಇದಾರೆ. ನಾನು ಅದನ್ನ ಹೋಗಿ ನೋಡಿ ಮಾಡಿ ಎಂಕಲ್ನ ಪೊಣ್ಣು, ನಾವ್ ಹೋಗಿ ನೋಡೋಣ. ಸೊ ದಿಸ್ ಇಸ್ ದೇರ್ ಬಿಹೇವಿಯರ್, ದಿಸ್ ಇಸ್ ದೇರ್ ಸಪೋರ್ಟ್ ಫಾರ್ ಅಸ್. ಮಂಗಳೂರು ಅಂದ ತಕ್ಷಣ ಪ್ರತಿಯೊಬ್ರು ಅಲ್ಲಿ ಅವರು ಇವರು ಅಂತಲ್ಲ, ನನಗೆ ಪರಿಚಯ ಇರ್ಲಿ ಇಲ್ದೇ ಇರ್ಲಿ, ದೇ ಸಪೋರ್ಟ್. ಸೂಪರ್. ಸೊ ಯಾ. ಅಂಡ್ ನೀವು ತುಂಬಾ ಫುಡಿನಾ? ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಫುಡ್ ಏನ್ ಇಷ್ಟ ಆಗುತ್ತೆ ತುಂಬಾ? ಮೀನು, ಸ್ವೀಟ್ಸ್. ಅಲ್ಲ, ಮಂಗಳೂರಿಗೆ ನಾನು ಇದನ್ನ ಕೇಳಲೇಬಾರ್ದು. ಓಕೆ, ಈಗ ಕಂಡೀಷನ್ ಸೀ ಫುಡ್ ಬಿಟ್ಟು ಬೇರೆ ಹೇಳ್ಬೇಕು. ಇಲ್ಲ, ಸೀ ಫುಡ್ ಅಲ್ಲೇ ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಇಲ್ಲ ನನಗೆ. ಬಟ್ ನಾನ್ ವೆಜ್ ಅಲ್ಲಿ ನಾನು ತಿನ್ನೋದೇ ಸೀ ಫುಡ್. ಸೀ ಫುಡ್ ಇಸ್ ಲೈಕ್ ಮೈ ಆಲ್ ಟೈಮ್ ಫೇವ್ರೆಟ್. ಸೊ ಅದು ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ. ಎಸ್, ಅಂಡ್ ಇದು ಕೂಡ. ಅಂಡ್ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಗಳು ತುಂಬಾ ಇಷ್ಟ ಆಗುತ್ತೆ? ಲೈಕ್ ಬೆಂಗಳೂರಿಗೆ ಬಂದಾಗ ತುಂಬಾ ಜಾಸ್ತಿ ಹೋಗೋದು. ನಾನ್ ಆಚೆ ಹೋಗಲ್ಲ, ನಾನು ತುಂಬಾ ಮನೆ ಬಿಟ್ಟು ಆಚೆ ಹೋಗಲ್ಲ. ಹೋದ್ರೆ ನಾನು ಟೆಂಪಲ್ ವಿಸಿಟ್ ಮಾಡ್ತೀನಿ. ಸೊ ಘಾಟಿ ಸುಬ್ರಹ್ಮಣ್ಯ ಇಸ್ ಮೈ ಫೇವ್ರೆಟ್ ಟೆಂಪಲ್. ಐ ಹ್ಯಾವ್ ಟು ವಿಸಿಟ್ ದಟ್. ನಾನು ಅಲ್ಲಿ ಹೋಗ್ಲೇಬೇಕು. ಸೊ ದಟ್ಸ್ ಒನ್ ಅದೊಂದು ಪ್ಲೇಸ್ ನನಗೆ ಹೋಮ್ ತರ ಅನ್ಸುತ್ತೆ. ಸೊ ಅಲ್ಲಿ ಹೋಗ್ತೀನಿ ನಾನು ಹೆಚ್ಚಾಗಿ, ಘಾಟಿ ಸುಬ್ರಹ್ಮಣ್ಯ. ಅದ್ ಬಿಟ್ರೆ ಲೈಕ್ ನಾವು ಬೆಂಗಳೂರಲ್ಲಿ ಈ ಫುಡ್ ನ ಟ್ರೈ ಮಾಡ್ಬೇಕು ಅವ್ರ ದೋಸೆ ತಿನ್ಬೇಕು ಅನ್ಸ್ದಾಗ ಒಂದು ಸದ್ಯಕ್ಕೆ ನಾನು ಆತರ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ. ಇಲ್ಲ 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 ಇಲ್ಲ, ನನ್ ಕೆಲ್ಸ ಇದ್ರೆ ಮಾತ್ರ ಇಲ್ಲಿ ಬರ್ತೀನಿ. ಇಲ್ಲ, ಐ ಗೋ ಬ್ಯಾಕ್ ಟು ಮ್ಯಾಂಗ್ಳೂರ್. ಫುಲ್ ಟೈಮ್ ಮ್ಯಾಂಗ್ಳೂರ್. ನನ್ಗೆ ಮನೆ ಊಟನೇ ಇಷ್ಟ. ನೀವ್ ಎಲ್ಲೇ ಕರ್ಕೊಂಡು ಹೋಗಿ, ಐ ಲೈಕ್ ಹೋಮ್ ಫುಡ್ ಬೆಟರ್. ಒಂದು ಒಳ್ಳೆ ಮೀನ್ ಸಾರು, ಬಾಯ್ಲ್ಡ್ ರೈಸ್, ಚಟ್ನಿ, ಪ್ರಾನ್ಸ್ ಚಟ್ನಿ, ಪಿಕಲ್, ಕರ್ಡ್, ಒಂದ್ ಸ್ವಲ್ಪ ರಸಂ. ಐ ಮಿಸ್ ಮೈ ಹೋಮ್. ಕಮಿಂಗ್ ಬ್ಯಾಕ್ ಟು ಡೆವಿಲ್, ಇವಾಗ ಸಾಂಗ್ ರಿಲೀಸ್ ಆಗಿದೆ ಅಂಡ್ ಯು ಲುಕ್ ಗಾರ್ಜಿಯಸ್ ಇನ್ ದಟ್ ಕಾಸ್ಟ್ಯೂಮ್. ಆಕ್ಚುಲಿ ಆ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಈ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಆಕ್ಚುಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಸಾಂಗ್ ನ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಯಾರು ಮಾಡಿದ್ರು? ಚೇತನ್ ಅವರು ಅಂತ. ಬಟ್ ನಾನು ಎಲ್ಲ ಕ್ರೆಡಿಟ್ಸ್ ನಮ್ಮ ಪ್ರೊಡ್ಯೂಸರ್ ಮ್ಯಾಮಿಗೆ ಕೊಡಬೇಕು, ಅಶ್ವಿನಿ ಮ್ಯಾಮ್ ಅವರಿಗೆ. ಶಿ ಇಸ್ ದ ಒನ್ ಹೂ ಡಸ್ ಇಟ್. ಲೈಕ್ ಅವ್ರು ಮಾಡಿರೋದು ನನ್ನ ಕಾಸ್ಟ್ಯೂಮ್ಸ್ ಪ್ರತಿಯೊಂದೂ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಪ್ರತಿಯೊಂದನ್ನು ನೋಡ್ಕೊಂಡಿರೋದು ಅಶ್ವಿನಿ ಮ್ಯಾಮ್. ಶಿ ಹ್ಯಾಸ್ ಡನ್ ಇಟ್. ಬರೀ ಪ್ರೊಡಕ್ಷನ್ ಅದಷ್ಟೇ ಅಲ್ಲ, ಪ್ರತಿಯೊಂದ್ರಲ್ಲೂ ಅವರು ಪಾಪ ತುಂಬಾ ಕಷ್ಟಪಡೋರು. ಚೆನ್ನಾಗಾಗ್ಬೇಕು ಅನ್ನೋ ಹಠ ಇತ್ತು ಅವ್ರಿಗೆ. ಸೊ ನನ್ನ ಕಾಸ್ಟ್ಯೂಮ್ ಆಗ್ಲಿ, ಸರ್ ಕಾಸ್ಟ್ಯೂಮ್ ಆಗ್ಲಿ, ಶಿ ವಾಸ್ ದ ಒನ್ ಬಿಹೈಂಡ್ ಇಟ್. ಸೂಪರ್. ಕ್ರೆಡಿಟ್ ಗೋಸ್ ಟು ಹರ್. ನೈಸ್. ಅಂಡ್ ಇವಾಗ ಇಂಡಸ್ಟ್ರಿನಲ್ಲಿ ನಿಮಗೆ ಇವಾಗ ಚಾಲೆಂಜಿಂಗ್ ಸ್ಟಾರ್ ಅವ್ರ ಜೊತೆ ಸಿನಿಮಾ ಮಾಡಾಯ್ತು. ಸೊ ನೆಕ್ಸ್ಟ್ ಯಾರ ಜೊತೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇದೆ? ನಮ್ ಇಂಡಸ್ಟ್ರಿಲಿ ಟ್ಯಾಲೆಂಟ್ ಏನು ಕಮ್ಮಿ ಇಲ್ಲ. ಎವ್ರಿಬಡಿ ಆರ್ ಟ್ಯಾಲೆಂಟೆಡ್. ಏನ್ ತೊಂದ್ರೆ ಇಲ್ಲ, ಯಾರ ಜೊತೆ ಬಂದ್ರು ನಾನು ಖುಷಿಯಾಗಿ ವರ್ಕ್. ಬಟ್ ಒಂದಿರುತ್ತಲ್ಲ, ಓಕೆ ನಂಗೆ ಇವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು. ಇಲ್ಲ, ಅದೇ ಹೇಳಿದಲ್ಲ, ನಮ್ ಇಂಡಸ್ಟ್ರಿ ಇಸ್ ಫುಲ್ ಆಫ್ ಟ್ಯಾಲೆಂಟ್ಸ್. ಅವರು ಇವರು ಅಂತಲ್ಲ, ಎವ್ರಿಬಡಿ ಆರ್ ಟ್ಯಾಲೆಂಟೆಡ್ ಹಿಯರ್. ಸೊ ಐ ಲವ್ ಟು ವರ್ಕ್ ವಿತ್ ದಮ್. ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಕ್ ಇಷ್ಟ ನನ್ಗೆ. ಸೊ ನಮ್ ಇಂಡಸ್ಟ್ರಿ ತರ ಟ್ಯಾಲೆಂಟ್ ಐ ಡೋಂಟ್ ಥಿಂಕ್ ನಮ್ ಇಂಡಸ್ಟ್ರಿಲೇ ಇದಾರೆ. ಅಷ್ಟು ಜನ ಟ್ಯಾಲೆಂಟ್ಸ್ ಇದಾರೆ. ಸೊ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡಕ್ ಖುಷಿ ನನ್ಗೆ, ಅವಕಾಶ ಕೊಟ್ರೆ. ಫೈನ್, ಇವಾಗ ಒಂದು ಗೇಮ್ ಆಡೋಣ. ನಾನು ಒಂದಷ್ಟು ಆಕ್ಟರ್ಸ್ ಅಂಡ್ ಡೈರೆಕ್ಟರ್ಸ್ ನೇಮ್ ಹೇಳ್ತೀನಿ. ಅವರ ಯಾವ ಸಿನಿಮಾದಲ್ಲಿ ನಿಮಗೆ ಅಂದ್ರೆ ಇಲ್ಲಿ ತನಕ ಬಂದಿರೋ ಸಿನಿಮಾಗಳಲ್ಲಿ ಯಾವ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ಬೇಕಿತ್ತು ಅಂದ್ರೆ ಆಸೆ ಇತ್ತು ಅಂತ ಹೇಳ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಯಶ್. ಯಶ್ ಅವ್ರದ್ದು ಗಜಕೇಸರಿ ಇಷ್ಟ ಆಗಿತ್ತು ನನಗೆ. ಆ ಕ್ಯಾರೆಕ್ಟರ್ ಅದು ಇಷ್ಟ ಆಗಿತ್ತು. ಅಂಡ್ KGF ಆಫ್ ಕೋರ್ಸ್, ಡೆಫಿನೆಟ್ಲಿ, ದಟ್ಸ್ ಆಲ್ವೇಸ್ ದೇರ್. ಬಟ್ ನನ್ನ ಫೇವ್ರೆಟ್ ಅವಾಗ ಮೊದಲಿಂದ ಅಂದ್ರೆ ಗಜಕೇಸರಿ ಇಷ್ಟ ಆಗಿತ್ತು. ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಸರ್ ರೀಸೆಂಟ್ ಆಗಿ ಐ ಥಿಂಕ್ ಮ್ಯಾಕ್ಸ್. ಐ ಲವ್ಡ್ ಮ್ಯಾಕ್ಸ್. ಬಟ್ ಹಳೇದಕ್ಕೆ ಹೋಗ್ಬೇಕು ಅಂದ್ರೆ ದಿಸ್
what is it called? ಒನ್ ಲೈನ್ ಸ್ಟೋರಿ ಹೇಳಿ, ನಾನು ಹೇಳ್ತೀನಿ. He's ಮುದ್ದಾಗಿ ಆಕ್ಟ್ ಮಾಡ್ತಾರಲ್ಲ ಅದರಲ್ಲಿ, the famous movie. ಸ್ಪರ್ಶ. No. The innocent character he is. Swati Muthu. Of course, Swati Muthu. I love to play it. Yeah. Okay. Next, ಅವರೊಂದು ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಸರ್ ಜೊತೆ ಸಪ್ತಸಾಗರದ ಆಚೆಯಲ್ಲೂ absolutely love. ಎಲ್ರಿಗೂ ರುಕ್ಮಿಣಿ ವಸಂತ ಅವ್ರ ಪಾತ್ರದ ಮೇಲೆ ಕಣ್ಣು. ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್, ಬ್ಯೂಟಿಫುಲ್. ಯಾವುದೇ ಆಕ್ಟರ್ಗೆ ಅದು ಕ್ಯಾರೆಕ್ಟರ್, ಆ ತರ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಅದನ್ನ ಕನಸಾಗಿರುತ್ತೆ, ಡೆಫಿನೆಟ್ಲಿ. ಅಂಡ್ ರಿಷಬ್ ಶೆಟ್ಟಿ ಅವರು ಕಾಂತಾರ, ಆಫ್ ಕೋರ್ಸ್. ಸಾರಿ ರುಕ್ಮಿಣಿ. ಕಾಂತಾರ ದ ಫಸ್ಟ್ ಒನ್, ಇದೂ ಚೆನ್ನಾಗಿದೆ, ಬಟ್ ಬೋತ್ ಕಾಂತಾರ. ಓಕೆ. ಅಂಡ್ ಡೆವಿಲ್ ಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ತಗೊಳ್ಳೋದಾದ್ರೆ ಲಾಲಿ ಹಾಡು. Those days. Yeah, I love that movie. Chocolate Boy ತರ ಇದ್ರು ದರ್ಶನ್ ಸರ್, and ಕಾಟೇರ as well. So okay, ಅದೂನು ಅದ್ಭುತ. ಐ ಥಿಂಕ್ ದೋಸ್ ಡೇಸ್ ಆಫ್ ದರ್ಶನ್ ಸರ್ ಸಿನಿಮಾಗಳು ಇವಾಗಲೂ ನಾನು ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಲೈಕ್ ಲಾಲಿ ಹಾಡು ಆಗಿರ್ಬೋದು, ಅಂಡ್ ನನ್ನ ಪ್ರೀತಿಯ ರಾಮ, ಕರಿಯ, ಮೆಜೆಸ್ಟಿಕ್. Oh my god, so many good movies. Cult class adella. Yeah, massive hits. Okay, and last but not the least, ನಿಮ್ಮ ಫೇವರೇಟ್ ಆಕ್ಟರ್ ಯಾರು? Darshan sir. Okay, without even word, Darshan sir. Okay, yeah. So last but not the least, ಯಾವ ಆಕ್ಟರ್ ತಗೊಳ್ಳೋಣ ನಮ್ಮ ಇಂಡಸ್ಟ್ರಿನಲ್ಲಿ? ರಾಜ್ ಬಿ ಶೆಟ್ಟಿ. ಅವ್ರು ಯಾವ ಸಿನಿಮಾ ನಿಮಗೆ ತುಂಬಾ ಈ ಪಾತ್ರ ಮಾಡಬೇಕು ಅಂತ ಅನ್ಸಿತ್ತು? ರಾಜ್ ಸರ್ ಜೊತೆ ಅಫ್ಕೋರ್ಸ್ ಒಂದು ಮೊಟ್ಟೆಯ ಕತೆ. ಓಕೆ, ಐ ಲವ್ಡ್ ಹಿಮ್ ಇನ್ ದಟ್ ಒಂದು ಮೊಟ್ಟೆಯ ಕತೆ. ಅಂಡ್ ಹರಿಕತೆಲ್ಲ ಗಿರಿಕತೆಯಲ್ಲಿ ಹೀರೋಯಿನ್ ಅಂತ ಏನೂ ಇರಲಿಲ್ಲ. ಸೊ ರಾಜ್ ಸರ್ದು ಐ ಥಿಂಕ್ ಒಂದು ಮೊಟ್ಟೆಯ ಕತೆ. ಸೂಪರ್. ಫೈನಲಿ ತ್ರಿಶೂಲ್ ಜೊತೆ ಹೇಳಿ, ಯಾವ ಸಿನಿಮಾ ಮಾಡೋಣ ಹೇಳಿ. ಯಾರ ಡೈರೆಕ್ಟರ್ ನೋಡಿಲ್ಲ. ಓಕೆ, ಪ್ರಕಾಶ್ ಸರ್ ಡೆವಿಲ್ ಸಿನಿಮಾದ ಬಗ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ರಿ. ನೋಡಿ ಸರ್, ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದ್ರು ಆಡಿಷನ್ ಮಾಡಿದ್ರೆ ನಾನು ಆಡಿಷನ್ ಕೊಡ್ತೀನಿ. ನನಗೇನು ನೋಡಿ ಸರ್, ಪ್ಲೀಸ್ ಆಡಿಷನ್ ಕೊಡ್ತೀನಿ, ಬಟ್ ಸೆಲೆಕ್ಟ್ ಮಾಡಿ ಅಷ್ಟೇ. ಡೆವಿಲ್ ಸಿನಿಮಾ ನೋಡಾದ್ಮೇಲೆ ಜನರ ಮನಸ್ಸಲ್ಲಿ ಒನ್ ಥಿಂಗ್ ಏನು ಉಳ್ಕೊಳ್ಳುತ್ತೆ? ನಾನು ಹೇಳ್ಬೋದಾ, ಹೇಳ್ಬಾರ್ದಾ? ನೀವು ಮತ್ತೆ ಮತ್ತೆ ಹೋಗಿ ಸುತ್ತಿ ಬಳಸಿ ಅಲ್ಲೇ ಹೋಗ್ತಾ ಇದ್ದೀರಾ. ಅವ್ರು ಕೆಮ್ತಾ ಇದ್ದಾರೆ ಆಕ್ಚುಲಿ. ಇಲ್ಲ, ಗುಡ್ ಕ್ವೆಶನ್ ದೋ, ಬಟ್ ಸಿ ಇಟ್ಸ್ ಅ ಮಾಸಿವ್ ದೊಡ್ಡ ಹಬ್ಬನೇ ಅವ್ರ ಫ್ಯಾನ್ಸ್ಗಂತೂ. ಅದೊಂದು ಹಬ್ಬ ಅವ್ರಿಗೆ, ಆಯ್ತಾ? ಸರ್ನ ನೋಡೋದು ಡೆವಿಲ್ ಸಿನಿಮಾದಲ್ಲಿ ಕಣ್ಣಿಗೆ ಹಬ್ಬ, ಅದು ಅವ್ರ ಫ್ಯಾನ್ಸ್ಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ. ಸೊ ಆಚೆ ಬಂದ್ಮೇಲೆ ನಾನು ಹಿಂಗೆ ಅಂತ ಹೇಳಿ ನಿಮ್ಗೆ ಏನೇ ಹೇಳಿದ್ರು ನಾನು ಸಿಕ್ಕಾಕೋತೀನಿ. ಹಂಗೆ ಇರ್ಲಿ, ಪರವಾಗಿಲ್ಲ, ಹೇಳ್ಬಿಡಿ. ಇದನ್ನ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಅಯ್ಯೋ ಸರ್ ತೊಂದ್ರೆ ಇಲ್ಲ, ಬಿಟ್ಬಿಡಿ, ನನ್ನ ಅಲ್ಲೇ ಇರ್ತೀವಿ, ಕಟ್ ಮಾಡ್ಕೋತೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಹಾಕೋತೀವಿ ಅಲ್ವಾ? ಡಿಸೆಂಬರ್ 13ಕ್ಕೆ ಹಾಕ್ತೀವಿ ಇದನ್ನ. ಬನ್ನಿ, ಇಲ್ಲಿ ಕಿವಿಲಿ ಹೇಳ್ತಿದ್ದೀವಿ, ಬನ್ನಿ ಕಿವಿಲಿ ಹೇಳ್ತೀನಿ. ಕಾಮನ್ ಆಡಿಯನ್ಸ್ ಸಿನಿಮಾ ನೋಡಾದ್ಮೇಲೆ ಹೊರಗಡೆ ಬಂದ್ಮೇಲೆ ಅವ್ರ ಮನ್ಸಲ್ಲಿ ಏನು ಒಂದ್ ಥಿಂಗ್ ಉಳ್ಕೊಳ್ಳುತ್ತೆ ಅಂತ ಹೇಳಿ, ಹಿಂಗೂ ಇರತ್ತಾ, ಹಿಂಗೂ ಆಕ್ಟ್ ಮಾಡ್ಬೋದಾ ಅಂತ ನಿಮ್ಗೆ ಡೆಫಿನೆಟ್ ಆಗಿ ಆ ಗುಂಗಲ್ಲೇ ಇರ್ತೀರಾ. ಹಿಂಗೆಲ್ಲ ಇದೆಯಾ, ಹಿಂಗಾಯ್ತಾ? ಸೊ ದೋಸ್ ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ ಡೆಫಿನೆಟ್ಲಿ. ಅಂಡ್ ಯಾ, ಇಟ್ಸ್ ಆಲ್ ಅಬೌಟ್ ಸರ್. ಯು ವಿಲ್ ಲೈಕ್ ಲವ್ ಹಿಮ್ ಇನ್ ದಿಸ್. ಸೊ ನಮ್ಗೆ ಅವ್ರನ್ನ ಹತ್ರದಿಂದ ನೋಡಿದಾಗ ಅವ್ರ ಆಕ್ಟಿಂಗ್ ಆಗ್ಲಿ, ದ ಪರ್ಫಾರ್ಮೆನ್ಸ್ನೆಲ್ಲ ಲೈಕ್ ದಿಸ್, ಏನಿದು ಅಂತ. ಸೊ ಡೆಫಿನೆಟ್ಲಿ ಆಡಿಯನ್ಸ್ ಆಚೆ ಬಂದಾಗ ದೇ ಲವ್ ಇಟ್ ಫಾರ್ ಶೋರ್. ಅದು ನನ್ನ ಕಡೆಯಿಂದ ಕೊಡೋ ಗ್ಯಾರಂಟಿ. ದೇ ಎಂಜಾಯ್ ಇಟ್. ದಟ್ಸ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು. ಅಂಡ್ ಈ ಒಂದು ಸಿನಿಮಾ ಅಂತ ಹೇಳಿದಾಗ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಕೆಲವೊಂದು ಅನ್ಫಾರ್ಗೆಟೇಬಲ್ ಮೂಮೆಂಟ್ಸ್ ಇರುತ್ತೆ, ಅಂಡ್ ಕೆಲವೊಂದು ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಏನಾದ್ರು ಆಗಿದೆ ಡೆವಿಲ್ ಸೆಟ್ ಅಲ್ಲಿ ನಿಮಗೆ? ಖಂಡಿತವಾಗ್ಲೂ ಎವ್ರಿ ಮೊಮೆಂಟ್ ವಾಸ್ ಲೈಕ್ ದ್ಯಾಟ್ ಸರ್ ಜೊತೆ. ಅಂಡ್ ನಾನು ಹೇಳಲೇಬೇಕಾದಂತ ವಿಷಯ, ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ಸೊ ನಮ್ಮನ್ನೆಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗಿರೋರು, ಒಂದು ನೈಟ್ ಊಟಕ್ಕೆ ಅಂತ. ಇಡೀ ಪ್ರೊಡ್ಯೂಸರ್ ನಾವು ಎಲ್ಲ ಜೊತೆಗೆ ಊಟಕ್ಕೆ ಹೋಗಿದ್ದೀವಿ. ಎಲ್ಲ ಐಟಮ್ಸ್ ಆರ್ಡರ್ ಮಾಡಿದ್ದಾರೆ ಅಲ್ಲಿರೋದು. ಪ್ರತಿಯೊಂದು ಹೊಸ ಹೊಸ ಐಟಮ್ಸ್ ಎಲ್ಲ ಕುತ್ಕೊಂಡು ಆರ್ಡರ್ ಮಾಡಿದ್ದಾರೆ. ಪಾಪ ನಮ್ಮನ್ನೆಲ್ಲ ಹೊಟ್ಟೆ ತುಂಬಾ ತಿನ್ಸೋರು ಅವ್ರು. ನಮಗೆಲ್ಲ ಹೊಟ್ಟೆ ತುಂಬಾ ತಿಂದಾದ್ಮೇಲೆ ಇಷ್ಟೇ ತಿನ್ನೋದವ್ರಂತೂ. ಅವ್ರು ತಿಂದ್ರು ಆಯ್ತು,
ಇಲ್ಲೇ ಇದ್ರು ಆಯ್ತು. ಬಟ್ ನಮ್ದೆಲ್ಲ ಹೊಟ್ಟೆ ಅದ್ ಬೇಕಮ್ಮ ಇದ್ ಬೇಕಮ್ಮ ಅತ್ತಿನಿ ಪ್ರತಿ ಒಬ್ರಿಗೂ. ಸೊ ಹೊಟ್ಟೆ ತುಂಬಾ ತಿನ್ಸೋರು ಅವರು. ಅದನ್ನಂತೂ ನನ್ನ ಲೈಫ್ ಟೈಮಲ್ಲಿ ಮರೆಯಕ್ಕಾಗಲ್ಲ. ಏನ್ ಬೇಕು ಅದು ತಂದಿಟ್ಟು ತಿನ್ಸಿ ಪಾಪ ಅವ್ರು ಮಾತ್ರ ಇಷ್ಟು ತಿನ್ನೋರು. ಸಾಕಮ್ಮ ನನಗೆ ಸಾಕು. ಸೊ ಅದನ್ನ ನನ್ನ ಲೈಫ್ ಟೈಮ್ ಮರೆಯಕ್ಕಾಗಲ್ಲ ಅವ್ರು ಮಾಡಿರೋಂಥ ಕೆಲವೊಂದು ಹೆಲ್ಪ್ ಎಲ್ಲ. ಪಾಪ ಯಾರು ಮಾಡ್ತಾರೆ, ಈಸ್ ಅ ಸ್ಟಾರ್ ಹಿಮ್ಸೆಲ್ಫ್, ಈಸ್ ಅ ಸೂಪರ್ ಸ್ಟಾರ್. ಸೊ ನಮ್ಮನ್ನೆಲ್ಲ ಅಷ್ಟೆಲ್ಲ ಕೇರ್ ಮಾಡ್ಬೇಕಂತನೂ ಇಲ್ಲ. ಬಟ್ ಪ್ರತಿಯೊಂದು ಆರ್ಟಿಸ್ಟ್ನು ಅಷ್ಟು ಜಾಗೃತೆಯಿಂದ ಅಷ್ಟು ಪ್ರೀತಿಯಿಂದ ನೋಡ್ಕೊಡೋರು. ಸೊ ಅದು ಇದೇ ಅವರ ವ್ಯಕ್ತಿತ್ವನ ಡಿಫೈನ್ ಖಂಡಿತವಾಗ್ಲೂ ಮೆಚ್ಚಬೇಕಾದಂತ ಕ್ಯಾರೆಕ್ಟರ್ ಅವ್ರದ್ದು. ಅವರು ಅಮೇಸಿಂಗ್ ಹ್ಯೂಮನ್, ಒನ್ ಆಫ್ ದ ಬೆಸ್ಟ್ ಸೋಲ್ಸ್. ನನ್ನ ಲೈಫಲ್ಲಿ ನಾನು ಯಾರನ್ನೂ ಆ ಥರ ಮೀಟ್ ಮಾಡಿಲ್ಲ. ಜೆಮ್ ಆಫ್ ಅ ಪರ್ಸನ್ ಹಿ ಇಸ್. ಅಂಡ್ ಇನ್ನೊಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ, ಲೈಕ್ ಯಾವ್ದೋ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಮನ್ನ ಲಿಫ್ಟ್ ಮಾಡ್ಬೇಕಾದ್ರೆ ಏನೋ ಬೆನ್ನೋವಾಯ್ತು. ಅಯ್ಯೋ ಪಾಪ, ಅಲ್ಲೇ ಮಲ್ಕೊಬಿಡೋರು ಅವರು. ಅದು ಎಲ್ಲರೂ ಬೇಡ 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 ಅಂತಾನೆ ಹೇಳ್ತಾ ಇದ್ವಿ, ಬೇಡ ಬೇಡ. ಬಟ್ ಆ ಸೀನ್ ಅಲ್ಲಿ ಅಗತ್ಯ ಇತ್ತು. ಅದ್ ಇದ್ದಿದ್ರಿಂದ ಮಾತ್ರ. ಸೊ ಸರ್ ಗೊತ್ತು ಇದ್ರ ನನ್ನಿಂದಾಗಿ ತೊಂದರೆ ಆಗ್ಬಾರ್ದು ಅಂತ ಅವ್ರಿಗಿತ್ತು. ಪಾಪ ಟ್ರೈ ಮಾಡಿದ್ರು, ಅಲ್ಲೇ ಮಲ್ಕೊಬಿಟ್ರು, ಆಗ್ಲಿಲ್ಲ ಅವ್ರಿಗೆ. ಆದ್ರೂ ಹೇಳಲ್ಲ, ಅದೇನು ಇಲ್ಲ ಸರ್, ದಿಸ್ ಇನ್ಸಿಡೆಂಟ್ 26 hours ವರ್ಕ್ ಮಾಡಿದ್ದಾರೆ. 26 hours ವಿತ್ 104 degree ಜ್ವರ. ಅವ್ರಿಗೆ ಅಷ್ಟು ಜೋರ್ ಜ್ವರ, ಹುಷಾರಿಲ್ಲ, ಶೂಟ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿದ್ದಾರೆ ಪಾಪ ಅವರು. 26 hours ನಮ್ಗೆಲ್ಲ ಆಗ್ತಾನೆ ಇಲ್ಲ. ಹಿ ವಾಸ್ ಫುಲ್ ಆನ್ ಆಕ್ಟಿವ್. ಎಲ್ಲ ಮಾಡೋಣ ಮಾಡೋಣ ಮಾಡೋಣ. ಐ ಥಿಂಕ್ ಆಕ್ಟರ್ ಗಿರುವಂತ ಕಮಿಟ್ಮೆಂಟ್ ಲೆವೆಲ್ ಅಲ್ಲ, ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ಯಾರಿಗೂ ಬರೋಕ್ ಚಾನ್ಸ್ ಇಲ್ಲ. ಆ ಲೆವೆಲ್ ಡೆಡಿಕೇಶನ್ ಅವ್ರದಂತೂ. ಅದನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಈ ಬಡ್ಡಿಂಗ್ ಆರ್ಟಿಸ್ಟ್ಗಳೆಲ್ಲ ಅದನ್ನ ನೋಡಿ ಕಲಿಯೋದು ತುಂಬಾ ಇದೆ ನಮ್ಗೆ. ಸೊ ಹಿಸ್ ಅ ಇನ್ಸ್ಪಿರೇಷನ್. ವಾಟ್ ಇಸ್ ದ ಒನ್ ಥಿಂಗ್ ಯು ಲರ್ನ್ಡ್ ಫ್ರಮ್ ಹಿಮ್? Just be kind, not just for humankind, but for all the kinds. So that's one thing ಅವರಿಂದ ಕಲ್ತಿರೋದು ನಾನು. Be kind. ಅಂಡ್ ದರ್ಶನ್ ಸರ್ ನಮಗೆ ಗೊತ್ತಿದ್ದಂಗೆ ಅವ್ರು ತುಂಬಾ ಪ್ರಾಣಿ ಪ್ರಿಯರು. Yeah. ಸೊ ನೀವೇನಾದ್ರೂ ಅವರ ಫಾರ್ಮ್ ವಿಸಿಟ್ ಮಾಡೋ ಅವಕಾಶ ಸಿಕ್ಕಿಲ್ಲ? ಇಲ್ಲ. ಬಟ್ ಸೆಟ್ ಅಲ್ಲಿ ನಮ್ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ನಮ್ದು ಏನಾಗ್ತಿತ್ತು ಅಂದ್ರೆ ಬರೀ ಪ್ರಾಣಿ ಪಕ್ಷಿ. ಐ ಕಾಲ್ ಹಿಮ್ ಎನ್ಸೈಕ್ಲೋಪೀಡಿಯಾ. ಹಿ ಈಸ್ ಲೈಕ್ ದಟ್. ಏನೇ ಕೇಳಿ, ಕಾರ್ಗಳ ಬಗ್ಗೆ ಕೇಳಿ ಅಥವಾ ಪ್ರಾಣಿಗಳ ಬಗ್ಗೆ ಕೇಳಿ, ಬರ್ಡ್ಸ್ ಬಗ್ಗೆ ಕೇಳಿ, ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಎನಿಥಿಂಗ್ ಯು ಆಸ್ಕ್. ಸಿ ಬೇಸಿಕಲಿ ನಾನು ಕೂಡ ಆನಿಮಲ್ ಲವರ್. ಸೊ ಐ ಡೂ ರೆಸ್ಕ್ಯೂಸ್ ಆಸ್ ವೆಲ್. ಸೊ ಅದ್ರ ಬಗ್ಗೆ ಯಾವುದೇ ಪಕ್ಷಿ ಪ್ರಾಣಿ ಬಗ್ಗೆ ಕೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸ್ಪೆಷಲಿ ಕಾರ್ಸ್ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಆಲ್ ದೋಸ್. ಸೂಪರ್ ನಾಲೆಡ್ಜ್. ಅದೇ ಅವನೊಂದು ಎನ್ಸೈಕ್ಲೋಪೀಡಿಯಾ ಅಂತಾನೆ ನಾನು ಹೇಳೋದು. ಎನಿ ಪೇಜ್ ಯು ಓಪನ್, ಹಿ ನೋಸ್ ದಿ ಆನ್ಸರ್. ಸೊ ಯಾ. ಅಂಡ್ ದರ್ಶನ್ ಸರ್ಗೆ ಫುಡ್ ಅಂದ್ರೆ ಕೂಡ ತುಂಬಾ ಇಷ್ಟ, ಎಸ್ಪೆಷಲಿ ನಾನ್ ವೆಜ್. ಅಂಡ್ ಅವರು ಯಾವಾಗ್ಲೂ ಇಂಟರ್ವ್ಯೂ ಅಲ್ಲಿ ಕೂತಾಗೆಲ್ಲ ಹೇಳ್ತಾ ಇರ್ತಾರೆ, ನನಗೆ ಈ ಚಾಕಣ ಅಂದ್ರೆ ತುಂಬಾ ಇಷ್ಟ. ಅಂಡ್ ಈ ತರ ಮಟನ್. ಅಂಡ್ ಅವರು ತುಂಬಾ ವಿಡಿಯೋಗಳನ್ನ ನಾವು ನೋಡಿದೀವಿ ಯೂಟ್ಯೂಬ್ ಅಲ್ಲಿ ಅಥವಾ ಹುಡುಕರೆ ಸಿಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಫಾರ್ಮ್ ಹೌಸ್ ಅಲ್ಲಿ ಕುಕ್ ಮಾಡ್ಕೊಂಡು ತಿಂತಾರೆ. ಸೊ ನಿಮ್ಗೆ ಇಲ್ಲಿ ಥೈಲ್ಯಾಂಡ್ ಅಲ್ಲೆಲ್ಲ ಫುಡ್ ಎಲ್ಲ ಇದ್ ಮಾಡಿದ್ರು ಹೇಳಿದ್ರಿ. ಸೊ ಇಂಡಿಯಾದಲ್ಲಿ ಯಾವ ತರ ಫುಡ್ ಎಲ್ಲ ನಿಮಗೆ? ಅವ್ರು ತಿನ್ನೋ ಫುಡ್ ನಮ್ಗೂ ಕಳ್ಸಿಕೊಡ್ತಾ ಇದ್ರು. ಅವ್ರ ಏನ್ ತಿಂತಾ ಇದ್ರು ಅದನ್ನ ಅದೇ ಫುಡ್ ನಮ್ಗೂ ಬರ್ತಾ ಇತ್ತು. ಸೊ ಅವ್ರು ಆ ತರ, ಅವ್ರಿಗೆ ಮಾತ್ರ ಸ್ಪೆಷಲ್ ಖಂಡಿತವಾಗ್ಲೂ ಅಲ್ಲ. ಪ್ರತಿಯೊಬ್ರು ನಾನೇನ್ ತಿಂತೀನಿ ಅದನ್ನು ತಿನ್ಬೇಕು. ಸೊ ಪ್ರತಿಯೊಬ್ರು ಹೊಟ್ಟೆ ತುಂಬಾ ತಿನ್ಸಿ ಅವ್ರು ಇಷ್ಟ ಪಾಪ ನೀವ್ ನೋಡಿದಿರ ಸಾಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರು ಅಂತ. ದಟ್ಸ್ ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಅಷ್ಟು ಡಯಟ್ ಮಾಡಿದ್ದಾರೆ, ಅಷ್ಟು ವರ್ಕ್ ಮಾಡಿದ್ದಾರೆ ಅವರು. ಇಷ್ಟು ತಿಂತಾ ಇದ್ರು. ನಮ್ಗೆಲ್ಲ ಭಾರಿ ಬೇಜಾರಾಗ, ಸರ್ ಏನ್ ಸರ್ ಸಾಕಾಗತ್ತ, ಅಷ್ಟು ದೊಡ್ಡ ಜೀವ ಸಾಕಾಗತ್ತ, ಇಷ್ಟೇ ತಿನ್ನೋರು ಪಾಪ. ಸೊ ದರ್ಶನ್ ಸರ್ ಸಜೆಸ್ಟ್ ಮಾಡಿರೋ ಫುಡ್ ಗಳಲ್ಲಿ ನಿಮ್ ಫೇವ್ರೇಟ್ ಅಂದ್ರೆ? He made me eat raw oysters for the first time in life ಅಲ್ಲಿ. ನಾನು oysters ತಿಂದಿದ್ದು and I loved it. ಥೈಲ್ಯಾಂಡ್ ಅಲ್ಲಿ. ಸೊ ಥಾಯ್ ಫುಡ್ ಅಂತ ಹೇಳಿದಾಗ ತುಂಬಾ ಮಜಾ ಇರುತ್ತೆ ಅದು. ಅಂಡ್ ಇನ್ಫ್ಯಾಕ್ಟ್ ನಾವು ಈ ಫುಡ್ ಬ್ಲಾಗರ್ಸ್ ವಿಡಿಯೋ ಎಲ್ಲ ನೋಡ್ಬೇಕಾದ್ರೆ ಥೈಲ್ಯಾಂಡ್ ಅಲ್ಲಿ ತುಂಬಾ ಮೊಸಳೆ ಸಿಗುತ್ತೆ, ಹಾವು ಸಿಗುತ್ತೆ. ಹೌದು, ಅಲ್ಲೇ ಓಪನ್ ಆಗಿ ಇಟ್ಟಿರ್ತಾರೆ ಎಲ್ಲ, ಬಾಯಿ ಹಿಂಗ್ ಓಪನ್ ಮಾಡ್ಕೊಂಡಿರೋದೆಲ್ಲ ಅಲ್ಲಲ್ಲೇ ಇರತ್ತೆ. ಬಟ್ ಅದನ್ನೆಲ್ಲ ಟ್ರೈ ಮಾಡ್ಬೇಕು ಅಂತ ಅನ್ಸಿಲ್ವಾ? ನೆವರ್. ಐ ಆಮ್ ಗುಡ್, ಥ್ಯಾಂಕ್ ಯು. ಮೀನು, ಕ್ರಾಬ್ ಅದ್ರಲ್ಲೇ ಚೆನ್ನಾಗಿದ್ದೀನಿ ನಾನು. ಈ ಸಿನಿಮಾದಲ್ಲಿ ನಾನು ನೋಡ್ದಂಗೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಲುಕ್ ಚೇಂಜ್ ಆಗಿದೆ. ಐ ಥಿಂಕ್ ಪ್ರಕಾಶ್ ಸರ್ ಮಾತ್ರ ಅನ್ಸುತ್ತೆ ಅವ್ರ ಲುಕ್ ನ ಚೇಂಜ್ ಮಾಡೋದು. ಇನ್ಫ್ಯಾಕ್ಟ್ ಹಿ ಟ್ರೈಡ್ ಇಟ್ ಇನ್ ತಾರಕ್ ಆಲ್ಸೋ. ಅಂಡ್ ಇವಾಗ ಡೆವಿಲ್ ನಲ್ಲಿ, ಸೊ ಇವಾಗ ಟೀಸರ್ ಆಯ್ತು, 2 ಸಾಂಗ್ ಆಯ್ತು. ಸೊ ಡೆವಿಲ್ ಚಿತ್ರದಿಂದ ನೆಕ್ಸ್ಟ್ ಅಪ್ಡೇಟ್ ಏನ್ ಬರುತ್ತೆ ಬಿಫೋರ್ December 12th?
ಏನೇನಿದೆ? ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಸರ್ ನೋಡಿ ಸರ್, ನಾನು ಅವಾಗಿಂದ ಏನೇನು ಕೇಳ್ತಾ ಇದ್ರೆ ಎಲ್ಲದಕ್ಕೂ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಇದಾರೆ, ಪ್ರತಿಯೊಂದಕ್ಕೂ ಸರ್ಪ್ರೈಸ್ ಅಂತ ಇದಾರೆ. ನಾನು ಇಷ್ಟೆಲ್ಲ ಕ್ವೆಶನ್ಗಳನ್ನ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ, ಬರ್ಕೊಂಡ್ ಬಂದಿದ್ದೀನಿ. ನಾನು ಏನ್ ಕೇಳಿದ್ರೆ ಸರ್ಪ್ರೈಸ್, ನೀವು 12ನೇ ತಾರೀಕು ಬನ್ನಿ. ರಚನಾ ಅವ್ರು ಹಿಂಗ್ ಮಾಡ್ಬಾರ್ದು. ಇಲ್ಲ, ಹಿಂಗೆ ಮಾಡ ನಾನಂತೂ. ಡೆವಿಲ್ ಇಸ್ ಆಲ್ ಅಬೌಟ್, ಅದೇ ಹೇಳಿದಲ್ಲ, ಇಟ್ಸ್ ಅ ಸರ್ಪ್ರೈಸ್. ತಲೆಯಲ್ಲಿ ಹುಳ ಬಿಟ್ಟಂಗೆ, ಹಿಂಗ ಹಂಗ ಹಿಂಗ, ಯು ಹ್ಯಾವ್ ಟು ಗೆಸ್. ಓಕೆ, ಸೊ ರಚನಾ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಾದ ಮತ್ತು ವಿವಾದಗಳ ನಂತರ ರಚನಾ ಅವರು ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನ ನಮಗೆ ಬಿಟ್ಕೊಟ್ಟಿಲ್ಲ. ಸೊ ಯಾವುದೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇಲ್ಲ ನಮ್ಮ ಮಾಧ್ಯಮ ಮಿತ್ರರಿಂದ ಡೆವಿಲ್ ಸಿನಿಮಾದ ಬಗ್ಗೆ. ಸೊ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೀವು ನೋಡ್ತಾ ಇರಿ ರೇಡಿಯೋ ಸಿಟಿ ಕನ್ನಡ. ನಮ್ಗೇನಾರು ಅವ್ರು ಹೇಳಿದ್ರೆ ನಾವು ನಿಮಗೆ ಹೇಳ್ತೀವಿ. ಅಂಡ್ ಫೈನಲ್ ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂಡ್ ಡೆವಿಲ್ ಸಿನಿಮಾದ ಬಗ್ಗೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ಹೇಳೋದು ಮರ್ತೆ ನಾನು, ಒಂದೇ ಒಂದು ಸಲ ಹಾಡು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ಹಿಟ್ ಆಗಿದೆ, ಜನರ ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇವಾಗ ಏನ್ ಅನ್ಸ್ತಾ ಇದೆ ಇವತ್ತು? ತುಂಬಾ ಖುಷಿ ಆಗ್ತದೆ. ತುಂಬಾ ಅಂದ್ರೆ ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಈ ಲೆವೆಲ್ಗೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಅವ್ರು ಕೊಡ್ತಿರೋ ಪ್ರೀತಿಗೆ ನಾನು ಸದಾ ಚಿರರು. ಐ ಡೋಂಟ್ ನೋ ನಾನು ಯಾವ ಫಾರ್ಮಲ್ಲಿ ಅದನ್ನ ಅವ್ರಿಗೆ ರಿಟರ್ನ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಿಸ್ ಲವ್. ತುಂಬಾ ಖುಷಿ ಆಗ್ತದೆ. ಆ ಹಾಡನ್ನ ಅವ್ರದೇ ಸ್ವಂತ ಹಾಡು ಅನ್ಕೊಂಡು ಅವ್ರು ಪ್ರಮೋಷನ್ ಮಾಡ್ತಾ ಇದಾರೆ ಗೊತ್ತಾ. ಅದು ಐ ಥಿಂಕ್ ನಾನು ಏನ್ ಹೇಳಿ ಅದಕ್ಕೆ, ಆ ಪ್ರೀತಿಗೆ ಕಟ್ಟು ಬಿದ್ದಿದ್ದೀನಿ, ಆ ಪ್ರೀತಿಗೆ ಇವಾಗ ಸದ್ಯಕ್ಕಂತೂ. ಅಂಡ್ ಒನ್ ಮೋರ್ ಥಿಂಗ್ ಹೇಳಲೇಬೇಕು, ದರ್ಶನ್ ಸರ್ ಜೊತೆ ಡೆಬ್ಯೂ ಮಾಡಿದವರೆಲ್ಲ ಇವತ್ತು ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಎಕ್ಸಾಂಪಲ್ ನನ್ನ ಹೆಸರು ತಗೊಳ್ಳೋದೇ ಬೇಡ, ತುಂಬಾ ಹೆಸರುಗಳಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಸೂಪರ್ ಸ್ಟಾರ್ ಇಲ್ಲೇ ಕೂತಿದ್ದಾರೆ. ಸೂಪರ್ ಸ್ಟಾರ್ ಆದ್ಮೇಲೆ ಇಂಟರ್ವ್ಯೂ ಬನ್ನಿ ಮೇಡಮ್, ನಾನು ಇಂಟರ್ವ್ಯೂ ಮಾಡ್ತೀನಿ. ಸೊ ಫೈನಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದೀರಾ, ಮಾತಾಡ್ತಾ ಇದ್ದೀರಾ. ಅಂಡ್ ಹೇಗ್ ನಡೀತಾ ಇದೆ ಪ್ರಮೋಷನ್ ಕೆಲಸಗಳು? ಇಲ್ಲಿಂದ ಕಿಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರಮೋಷನ್ಸ್ ನ. ಸೊ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ನನಗೆ. ಅಂಡ್ ಸೆನ್ಸಿಬಲ್ ಕ್ವೆಶನ್ಸ್ ನ ಕೇಳ್ತಾ ಇದೀರಾ ನೀವು, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾ, ಸೊ ಇದಿಷ್ಟು ನಮ್ಮ ರಚನಾ ರೈ ಅವರು, ನಮ್ಮ ಪುತ್ತೂರ್ದ ಮುತ್ತು, ನಮ್ಮ ಪುತ್ತೂರ್ದವರ ಇಷ್ಟೊತ್ತು ಮಾತಾಡಿದ್ದು. ಆಕ್ಚುಲಿ ಡೆವಿಲ್ ಕ್ವೀನ್ ಅವರು. ಅಂಡ್ ಸಿನಿಮಾ ಬರ್ತಾ ಇದೆ 12ನೇ ತಾರೀಕು ಡಿಸೆಂಬರ್ 12ಕ್ಕೆ ಥಿಯೇಟರ್ಗೆ. ಮಿಸ್ ಇಲ್ದಂಗೆ ಅಟೆಂಡೆನ್ಸ್ ಹಾಕಿ ಸಿನಿಮಾ ನೋಡಿ. ಇನ್ಫ್ಯಾಕ್ಟ್ ಹೇಳಕ್ಕಾಗಲ್ಲ, ಸಿನಿಮಾ ಟೀಮ್ ಅವರು 11ನೇ ತಾರೀಕು ಏನಾದ್ರು ಪ್ರೀಮಿಯರ್ ಬಿಟ್ರೆ ಪ್ರೀಮಿಯರೇ ನೋಡಿ. ಬಿಕಾಸ್ ರಚನಾ ಅವರ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಡೆಫಿನೆಟ್ಲಿ ಆ ಥಿಯೇಟರ್ಗೆ ಬರಬೇಕು. ಬಿಕಾಸ್ ಅವ್ರು ಜಾಸ್ತಿ ಏನು ರಿವೀಲ್ ಮಾಡಿಲ್ಲ, ಏನು ಹೇಳಿಲ್ಲ. ಏನ್ ಕೇಳಿದ್ರೆ ಅವರು ಸಿನಿಮಾ ನೋಡಿ ಥಿಯೇಟರ್ಗೆ ಬನ್ನಿ, ಸರ್ಪ್ರೈಸ್ ಪ್ಯಾಕೇಜ್, ಅದು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ನನಗೆ ಯಾವ್ದೋ ಒಂದು ಇಂಟರ್ವ್ಯೂ ನೆನಪಾಗ್ತದೆ, ಅದೆಲ್ಲ ಸರ್ಪ್ರೈಸ್ ಸರ್, ನಾನು ಏನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. So thank you so much, Rachna. Thank you, Trishula. It was pleasure meeting you. Same here. Thank you. Thank you. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.